ಶತ್ರುಗಳು ಮಿತ್ರರಾಗುತ್ತಾರೆ. ಭವ್ಯ ಭವಿಷ್ಯ. ಎಷ್ಟಪ್ಪ? ಕಾಣೆ ಸ್ವಾಮಿ. ಅಣ್ಣ, 100 ರೂಪಾಯಿ ಚಿಲ್ಲರೆ ಇಲ್ಲ. ನಾಳೆ ತಂದು ಕೊಡ್ತೀನಿ. ಮೊದಲೇ ಬೋನೆ ಸ್ವಾಮಿ. ತಂದು ಕೊಡ್ತೀನಪ್ಪ. ಒಳ್ಳೆ ಗಿರಾಕಿ. ಚಂದ್ರು. ಹಲೋ ಮಾಧವರಾವ್, ಬಾಬಾ ಬಾಬಾ. ಏನ್ ಗಂಡ ಹೆಂಡತಿ ಜಾಲಿ ಹಾಕೋದು ಬಿಟ್ಟಿದ್ದೀರಾ? ನಮಸ್ಕಾರ. ಏನೇ ಚಂದ್ರ, ಬ್ಯಾಂಕ್ಗೆ ಬರ್ಲಿಲ್ಲ, ಕ್ಯಾಶ್ ಕೌಂಟರ್ ಎಲ್ಲ ಬಣಬಣ ಅಂತಿತ್ತು. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಚಂದ್ರಿಕಾ, ಮಾಧವ್ ಡಬಲ್ ಸ್ವೀಟ್ ಕೊಡು. ಐ ಆಮ್ ಸಾರಿ, ನನಗ್ ಬೇಡ. ಯಾಕಯ್ಯ? ಅಲ್ಲಯ್ಯ, ಮಾಲ್ತಿಗೆ ಒಂದು ಮಾರು ಹೂವು ತಗೊಂಡೋಗೋದಕ್ಕೆ ನನ್ನ ಹತ್ರ 10 ಪೈಸಾ ಇಲ್ಲ. ಒಂದು 10. ನನಗೆ ಗೊತ್ತು, ಇಂಥ ಹತ್ತುಗಳು ಎಷ್ಟು ಜನದ ಹತ್ರ ತಗೊಂಡಿದ್ದೀಯ. ಯಾರ ಹತ್ರ ಸಾಲ ಮಾಡಿದ್ದೀನಿ? ನಾಗರಾಜ್ ಹತ್ರ ಒಂದು 10. ಅಷ್ಟೇನ್ ಮನೆ ಹತ್ರ? ಅವನ ಹತ್ರ ಒಂದು 30. ಇನ್ಯಾರಯ್ಯ? ನಾರಾಯಣ್ ಹತ್ರ? ಅವನ ಹೆಸರು ಬೇಡ, ದರಿದ್ರ ನಾರಾಯಣ. ಅವನ ಹತ್ರ 10 ರೂಪಾಯಿ ಸಾಲ ತಗೊಂಡೆ, ಇದುವರೆಗೂ 10 ಪೈಸಾ ಸಾಲ ಹುಟ್ಟಿಲ್ಲ. ಯಾಕಯ್ಯ ಇಷ್ಟು ಸಾಲ ಮಾಡ್ತೀಯ? ಬಿಡಯ್ಯ, ದೇಶಗಳೇ ಸಾಲ ಮಾಡತ್ವಂತೆ, ಇನ್ ನಮ್ಮದೇನು ಮಹಾ. 2 ಮಕ್ಕಳ ಪುಟ್ಟ ಸಂಸಾರನೆಂದು ಬರೋ 500 ರೂಪಾಯಿನಲ್ಲಿ ಹಾಯ ಸಂಸಾರ ಮಾಡ್ಬೋದಲ್ಲ. ನಾನು ಮಾಡಿದ ಪುಣ್ಯ ಕೆಲಸ ಅಂದ್ರೆ ಆಪರೇಷನ್ ಮಾಡಿಸ್ಕೊಂಡಿತ್ತು. ಮಾಲ್ತಿ ಗೊತ್ತಿಲ್ಲ, ದಯವಿಟ್ಟು ಹೇಳ್ಬಿಡ್ಬೇಡಿ. ಹತ್ರ ಹೋದ್ರೆ ಸುಳ್ರಂತಾಳಪ್ಪ. ಇನ್ನೇನಯ್ಯ ನಿನಗೆ ಎಕ್ಸ್ಟ್ರಾ ಖರ್ಚು? ಬಾಡಿಗೆ, ಮನೆ ಖರ್ಚು. ನನ್ನನ್ನೇ ನಂಬ್ಕೊಂಡು ನನ್ನ ತಮ್ಮ ಹಳ್ಳಿಲಿ ವರ್ಷ ಮಕ್ಕಳು ಹುಟ್ಟಿಸ್ತಾನೆ ಹೊರಟೋಗ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಕೆಲಸವೇ ಇಲ್ಲ. ಇನ್ನು ನಮ್ಮ ತಂದೆ ತಾಯಿಗೆ ತಿಂಗಳಿಗೆ ಕಾಣಿಕೆ ಕಳಿಸ್ಬೇಕು. ಇನ್ನು ಪಾಪ ಮಾಲ್ತಿ ನನಗೆ ಸ್ವಲ್ಪ ತಿಳಿದೆ ಸ್ವಲ್ಪ ಅವ್ರ ತಾಯಿ ಮನೆಗೆ ಕಳಿಸ್ತಾನೆ ಇರ್ತಾಳೆ. ಹೀಗೆ ಅಂತ ಎಷ್ಟು ದಿನ ಸಂಸಾರ ನಡೆಸ್ತೀಯ? ಬಿಡಯ್ಯ, ಒಬ್ಬರ ಹತ್ರ ಸಾಲ ತಗೊಳ್ಳೋದು, ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ರ ಹತ್ರ ತಗೊಳ್ಳೋದು, ಇನ್ನೊಬ್ರಿಗೆ ಕೊಡೋದು. ಬೆಂಗಳೂರಿಗೆ ಏನು ಬರ್ತಾನೇನಯ್ಯ? ಲೆಟ್ ಅಸ್ ನಾಟ್ ಥಿಂಕ್ ಅಬೌಟ್ ಇಟ್. ಎಲ್ಲಿ ಒಂದು 10 ಸಾಲ ಅಂತ ಕೊಡಯ್ಯ, ತಿರ್ಗಿಸ್ಕೊಡ್ತೀನಿ. ನೀನ್ ತಗೊಂಡಿ ಸಾಲ ಯಾವತ್ತಾನೆ ತೀರ್ಸ್ಕೊಟ್ಟಿದ್ಯಾ? ನಿಂದು 1 ವೇ ಟ್ರಾಫಿಕ್. ಪಾಪ ಕೊಟ್ಟು ಕಳ್ಸಿ. ನೋಡ್ದ್ಯಾ, ಅಮ್ಮ ಹೇಳ್ಬಿಟ್ಟು ಕೊಟ್ಬಿಡಪ್ಪ. ಮಾಲ್ತಿ ನಿಮ್ಮನ್ನು ತುಂಬಾ ವಿಚಾರಿಸಲ್ಲ. ಹೌದಾ? ಬರ್ ಹೇಳಿ. ಬರ. ಥ್ಯಾಂಕ್ ಯು. ಬರ್ತೀನಮ್ಮ. ಚಂದ್ರ, ಹ್ಯಾವ್ ಎ ನೈಸ್ ಟೈಮ್. ಯಾಕೆ ನಗ್ತಾ ಇದೆಯಾ? ನಿಮ್ ಫ್ರೆಂಡು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಯಾಕೆ? ಮಾಲ್ತಿ ಹೇಳಿದ್ಲು 3 ತಿಂಗಳಿಂದನೇ ಅವ್ರ ಆನಿವರ್ಸರಿ ಆಯ್ತು ಅಂತ. माधवराव, माधवराव, रुक जाओ, किधर भागता है? माधवराव, साला। साला, उधर बैठा है। ಅಮ್ಮ ನೋಟಿನ ಲಕ್ಷ್ಮಿ, ಶುಕ್ರವಾರ ಸಾಯಂಕಾಲ ಎಲ್ಲಿ ಕೈ ತಪ್ಪೋಗ್ತೀವಿ ಅಂತಿದ್ದೆ. ಅಮ್ಮ ಅಮ್ಮ, साला, मेरा 10 रुपया लाओ। हमारा पास 10 पैसा भी नहीं। तो क्या पास है? अभी लिया ना? देख लिया? हाँ, देख लिया। भैया क्या करूं, हमारा बीवी का तबीयत खराब है, टीबी है, रोज एक स्टेप्टोमेज इंजेक्शन लेना। अच्छा, इसलिए पैसा ले, तुम्हारा पैसा लाओ। भगवान मुझे भला करे, जाता हूं। जा माधवराव, बैठो। गया साल मेरे पास से 10 रुपया लिया, अब तक वापस नहीं दिया। नहीं दिया? तुम्हारा पास पैसा लेने का कसम खाया, बोला ना। वापस लेना करके तुम्हारा पीछा पड़ा। लो, रख लो। कब देना? कभी मत देना। शुक्रिया भैया, शुक्रिया भैया। साला झूठ बोलता है। बीबी का तबीयत खराब है, अभी थिएटर के पास देखा, देख लिया? पूछा, अच्छा है।
ಏನು ತಮ್ಮಯ್ಯ? ಅಪ್ಪ ಒಳ್ಳೆಯದ, ಅಮ್ಮ ಒಳ್ಳೆಯದ. ಬಿಸ್ಕೆಟ್ ಕೊಡೋಗ ಅಮ್ಮ ಒಳ್ಳೆಯವರು, ಜಿಲೇಬಿ ಕೊಡೋಗ ಅಪ್ಪ ಒಳ್ಳೆಯವರು. ಇದೇನ್ರು ಮನೆಗೆ ಬೀಗ ಮುದ್ರೆ ಬಿದ್ದಿದೆ? ಅಮ್ಮ ಎಲ್ರು? ಅಮ್ಮ ಎಲ್ರು? ಕಕ್ಕ ಮಾಡ್ತೀನ? ಅಮ್ಮ ಇಲ್ಲಿ. ಬೀಗದ ಕೈಲಿಡ್ತಾಳೆ. ಅಕ್ಕ ಅಪ್ಪ, ಏನೋ ನಿಂದು? ಅಮ್ಮ ಚೀಟಿ ಕೊಟ್ಟಿದ್ದಾಳೆ. ಸೋಡಾ ಚೀಟಿ ಕೊಟ್ಟಿದ್ದಾಳೇನೋ? ನನ್ನ ಪ್ರಾಣ ಗಂಡ, ನೀವಂತೂ ಸಿನಿಮಾ ಕರ್ಕೊಂಡು ಹೋಗೋಲ್ಲ. ನಾನು ಎದುರು ಮನೆ ರಾಧಾ ಜೊತೆಗೆ ಹೋಗಿದ್ದೇನೆ. ಮಕ್ಕಳಿಗೆ ಊಟ ಮಾಡಿಸಿ ನಿಮ್ಮ ಹೋದ ಜನ್ಮದ ಪುಣ್ಯ ಫಲವಾಗಿ ಬಂದ ಹೆಂಡತಿ ಮಾಲತಿ ನನ್ನ ಪಾಪ ಶೇಷ. ಇವಳಿಗೆ ನನ್ನ ಕಷ್ಟ ಸುಖ ಬೇಕಾಗಿಲ್ಲ, ನಾನು ತಂದು ಕೊಡೋ ಸಂಬಳ ಮಾತ್ರ ಬೇಕು ಅಲ್ವೇನಾ? ನಡೀದು ನಡೀದು ಬೊಂಬೆ ಎಲ್ಲ ತಗೊಳ್ಳಿ. ತಗೋದಿ ನಡೀದ ಮಕ್ಕಳು ನಡಿ. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रित जनप्रियदानशीले ಈ ಒಲೆಗಿಷ್ಟು ಬೆಂಕಿ ಹಾಕ. ಇನ್ನ ಗೋಳ್ ತಪ್ಪಿದ್ದಲ್ಲ, ಹಾಳಾದ ಒದ್ದೆ ಸೌದೆ ಬೇರೆ. ಒಣಗಿದ್ ನೋಡ್ತಿರೋದಕ್ಕೆ ಇವ್ರಿಗೆ ಆಗೋದಿಲ್ಲ, ಇವ್ರಿಗೆ ಆಗೋದು ಒಂದೇ, ಮಕ್ಕಳು ನೋಡ್ಸೋದು. ನನ್ ಕರ್ಮ, ನನ್ ಕರ್ಮ. ಈಗ್ಲಾದ್ರೂ ಉರಿ. दयानिधे अत्र्यादि सप्तऋषयः समुपास्य सन्ध्या आकाश सिन्धु कमलानि ಇದನ್ನ ಬೇಗ ಇದ್ದಿದೆಯಲ್ಲ. ಇವತ್ತು ಕಾಲೇಜ್ಗೆ ಬೇಗ ಹೋಗ್ಬೇಕಕ್ಕ, ಸ್ಪೆಷಲ್ ಕ್ಲಾಸ್ ಇದೆ. ರಾಜನ್ ಜೊತೆ ಲವ್ ಕ್ಲಾಸ್ ಏನೇ? ಅಯ್ಯೋ, ನಿನ್ ತಮ್ಮ ಸುಮ್ಮನಿರಕ್ಕ, ಅಪ್ಪನ ಕಿವಿಗೆ ಬಿದ್ರೆ ನನ್ ಸಿಟ್ಟಾಗ್ಬಿಡ್ತಾನೆ. ಗೀತಾ, ಸ್ವಲ್ಪ ಜಾಗೃತಿಯಾಗೇ ಇರು. ಮದುವೆ ಆಗೋವರೆಗೂ ಆ ಹುಡುಗನ್ ದೂರನೇ ಇಟ್ಟಿರು. ಹೆಚ್ಚು ಕಮ್ಮಿ ಆದ್ರೆ ಜಾರ್ಸ್ಕೊಳ್ಳೋದ್ರಲ್ಲಿ ಗಂಡಸರು ತುಂಬಾ ಜಾಣರು. ರಾಜ ಅಂಥವ್ರಲ್ಲಕ್ಕ. ಉರಿಯೋ ಕೊಳ್ಳಿಲಿ ಯಾವ ಕೊಳ್ಳಿ ಒಳ್ಳೇದು? ಎಲ್ಲ ಸುಡುತ್ತೆ. ಓ ಮಾಲ್ತಿ, ಆಗ್ಲೇ ಡ್ಯೂಟಿಗೆ ಹಾಜರಾಗ್ಬಿಟ್ರಲ್ಲ. ರಾತ್ರಿ ನಿದ್ರೆ ಬೇರೆ ಇಲ್ಲ. ಸಾಯೋದಕ್ ಮುಂಚೆನು ಕೆಲ್ಸ ಮಾಡೇ ಸಾಯ್ಬೇಕು ನಾನು. ಕೈಯಲ್ಲಿ ಕಸ್ಪರ್ಗೆ ಹಿಡ್ಕೊಂಡೇ ಪ್ರಾಣ ಬಿಡೋ ಜಾತಿ ನಂದು. ಪ್ರತಿದಿನ ನೀವು ವಾಕ್ ಮಾಡ್ತೀರಲ್ಲ? ಹೌದು, ವಾಕಿಂಗ್ ಒಳ್ಳೆ ಎಕ್ಸರ್ಸೈಜ್. ಫಿಗರು ಪರ್ಫೆಕ್ಟ್ ಆಗಿರುತ್ತೆ. ಟಾಮಿ, ಹೋಗೋಣ್ವೇನಾ? ಬರ್ತೀನಿ. ಮನೆ ಕೆಲಸ ಮಾಡೋದಕ್ಕಿಂತ ಬೇರೆ ವ್ಯಾಯಾಮನೇ ಬೇಕಿಲ್ಲ ಅಲ್ವೇನಕ್ಕ? ಅವಳಿಗೆ ಗ್ರಹಚಾರವೇ ಮನೆ ಕೆಲಸ ಮಾಡೋದಕ್ಕೆ. ಸೀಮಂತ ಗಂಡ, ಅರಮನೆಯಂತ ಮನೆ, ಕೈಗೊಬ್ಬ ಕಾಲ್ಗೊಬ್ಬ ಆಳು, ತಿರುಗೋದಕ್ಕೆ ಕಾರು. ಅಂತೂ ರಾಧಾ ಭೋಜನದಲ್ಲಿ ಒಳ್ಳೆ ಹೂವಿನಿಂದ ಪೂಜೆ ಮಾಡಿರ್ಬೇಕು. ನಾ ಬರ್ತೀನಕ್ಕ. ಅಲ್ಲೇ ಗೀತಾ, ಮದುವೆ ಯಾವಾಗ ಮಾಡ್ಕೊಡ್ತಾನೆ ಅಂತ ಆ ರಾಜನ ಈ ದಿನವೇ ಕೇಳ್ಬಿಡು.
ಬರ್ತೀನಿ. ಬದ್ರಿ, ಏ ಬದ್ರಿ, ಏನ್ ನಿದ್ದೆ ಮಾಡ್ತೇವೆ ಬದ್ರಿ, ಇವನ ಏ ಬದ್ರಿ. ಮಾಡ್ಕೊಂತೀಯಾ? ಬಿಸಿ ಬಿಸಿ ಟೀ ಮಾಡ್ಕೊಡು, ಕುಡಿದು ಒಸಿ ಮಕ್ಕತೀನಿ. ಇಡೀ ರಾತ್ರಿ ನಿದ್ರೆ ಮಾಡ್ದೆ, ಅದೇನ್ ಕಡ್ದು ಕಟ್ಟೆ ಹಾಕಿದೀಯಾ? ನಾನ್ ನೈಟ್ ವಾಚ್ಮೆನ್ ಕಣೆ, ನಿದ್ದೆ ಮಾಡಕ್ ಆಯ್ತೈತಾ? ಸುಮ್ಕಿರ್ ಮತ್ತೆ, ನಂಗ್ ಗೊತ್ತಿಲ್ಲ ನಿನ್ ವಿಷಯ. ಯಾವ್ದಲ್ಲ ಅಂಗಡಿ ಮುಂದೆ ಬೆಚ್ಚಿಗೆ ಮಕ್ಕೊಂಡು ಬೆಳಗ್ಗೆ ಎದ್ದು ಬರ್ತೀಯ ಅಷ್ಟೇ. ಹಂಗ್ ಮಕ್ಕಳಕ್ಕ ದಿಲ್ ಬೇಕಣೆ, ದಿಲ್ಲು. ನೀನ್ ಒಂದಿನ ನನ್ ಡ್ಯೂಟಿ ಮಾಡ್ಬಿಡು, ಆಗ ಗೊತ್ತಾಗ್ತೈತಿ. ನಾನೇನಾನ ವಾಚ್ಮ್ಯಾನ್ ಆಗಿದ್ರೆ ಈ ಊರ್ನಾಗಿರೋ ಕಳ್ರನ್ನು ಒಬ್ರನ್ನು ಉಳ ಬಿಟ್ಟಿದ್ದಿಲ್ಲ, ತುಂಡು ಮಾಡ್ಬಿಡ್ತಿದ್ದೆ. ಮಾಡ್ತೀಯ ಮಕ ಮೂರ್ ಕಡೆಗೆ ಹೋಗ್ಯಾರೆ. ನಾವ್ ಗಂಡಸರು ಎದುರ್ಕತೀವಿ, ನೀ ಎಕ್ಕಸ್ಥಿತಿ ಹೆಂಗ್ಸು. ಝಾನ್ಸಿ ಲಕ್ಷ್ಮೀಬಾಯಿ, ಚಾಂದ್ ಬೀಬಿ, ಕಿತ್ತೂರ್ ಚೆನ್ನಮ್ಮ ಇವ್ರ ಹೆಂಗಸ್ರೆ. ಇವ್ರ ಅಂಶ ವಸಿನಾದ್ರು ನಮ್ಮಲ್ಲಿ ಉಳ್ದೈತಿ. ಇರ್ಲಿ ಅಲ್ಲೇ ಇರ್ಲಿ, ಈಗ ಟೀ ಬರ್ಲಿ. ತಕ್ಕ ಕುಡ್ಕ. ಏನಪ್ಪಾ ಮಾಧು, ಪೇಪರ್ ಬಂತೇನೋ ಮಾಧು? ಪೇಪರ್ ಬರೋ ಹೊತ್ತು ನಿಮ್ಗೆ ಹೇಗಾದ್ರೂ ಗೊತ್ತಾಗ್ಬಿಡತ್ತಲ್ಲ ಮಿಸ್ಟ್ರೆ. ಉಪಾಧ್ಯಾಯನಿಂದ ಶಿಷ್ಯನಿಗೆ ತೊಂದರೆ ತೊಂದರೆ. ರೈಲು ಬಳಿ ಎಷ್ಟಿದ್ ವಾಸನೆ, ಗಬ್ಬು ಮೆಸ್ರೆ. ಸ್ವಲ್ಪ ಸುಮ್ಮನೆ ಇರ್ತೀರಾ, ಆಮೇಲೆ ಕೊಡ್ತೀನಿ. ದೊಡ್ಡ ಮುದುಕಿ ಡಿಕ್ಕಿ ಹೊಡೆದು ಲಾರಿ ಸಾವು. ಮೆಸ್ಟ್ರೆ, ನೀವೇ ತಗೊಳಗಿ. ಮೆಸ್ಟ್ರೆ, ನೀವೇ ಓದ್ಕೊಡಿ. ಸಂಜೆ ಆಫೀಸಿಂದ ಬಂದ ಮೇಲೆ ನಾನು ಓದ್ಕೋತೀನಿ. ಆ ಹುಡುಗರು ಪೊಲೀಸರ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಮೆಸ್ಟ್ರೆ, ಆ ಸ್ಪೋರ್ಟ್ಸ್ ಪೇಜ್ ಕೊಡ್ತೀರಾ? ಸ್ಪೋರ್ಟ್ಸ್ ಪೇಜ್ ಯಾವ ಕಡೆ? ಆ ಕಡೆ, ಆ ಕಡೆ. ಈ ಕಡೆ. ಮನೇಲಿ ದುಡ್ಡು ಕೊಟ್ಟು ತಗೊಂಡಿದ್ರೆ ಗೊತ್ತಾಗಿರೋದು ನಿಮ್ ಕಷ್ಟ. ಹಲೋ, ಬರ್ತೋ, ಹಾಲು ಹಾಕ್ಸ್ಕೊಳ್ಳೋ ಮರಿ. ಈ ಪಾತ್ರ ಅಲ್ಲಪ್ಪ. ಅಪ್ಪ ಈ ಪಾತ್ರ ಅಲ್ವಂತೆ. ಯಾವ್ದೊಂದು ಹಾಕೋಗಯ್ಯ, ತಲೆ ಹರಟ. ಸರಿ, ನನಗೇನು ಇಡಪ್ಪ. ನನಗೆ ಅಪ್ಪ ದೀಪ ಚೆಲ್ಬಿಟ್ಟ. ಹಾಲ್ ಹಾಕಿಸ್ಬೋದಕ್ಕೂ ನಿಮ್ ಕೈಲಿ ಆಗೋದಿಲ್ವೇನ್ರಿ? 5 ವರ್ಷದ ಮಗುವಿನ ಹತ್ರ ಮಾಡಿಸ್ಬೇಕೆ? ಬಿಡ, 5ನೇ ವಯಸ್ಸಿನಲ್ಲಿ ನಾನು ಊರು ಪೂರ ಸುತ್ತು ಬರ್ತಾ ಇದ್ದೆ. ನಿನ್ನ ಮಗನಿಗೆ ಒಂದಿಷ್ಟು ಹಾಲು ಹಾಕಿಸ್ಕೊಡೋದು ಕೂಡ ಗೊತ್ತಿಲ್ಲ. ನೀವು 5ನೇ ವಯಸ್ಸಿನಲ್ಲೇ ಅಪಾಪೋಲಿ ಆಗಿದ್ರಿ ಅಂತ ನನಗ್ ಗೊತ್ತಿರ್ಲಿಲ್ಲ. ಮಾಲಿ, ಸ್ನಾನ ಮಾಡ್ಬಿಟ್ಟು ಒದ್ದೆ ಮೈನಲ್ಲಿ ಬಂದಾಗಿದೆ. ಇದಕ್ಕೇನ್ ಕಡಿಮೆ ಇಲ್ಲ. ಪರವಾಗಿಲ್ಲ, ಚೆನ್ನಾಗೇ ಇದೆ. ಎಲ್ಗೊಂಟೆ? ಡ್ಯೂಟಿಗೆ ಹೋಗ್ಬೇಡ್ವಾ? ಇವತ್ತೆಲ್ಲ ಪೂರಾ ನನ್ ಡ್ಯೂಟಿನೇ ಕಣೆ. ಬಾ, ಬೆಚ್ಚಗ್ ಮಕ್ಕಳ. ನಿನ್ ಡ್ಯೂಟಿ ಮಾಡಿ ಮಾಡಿನೇ ನಾನ್ ಹಿಂಗ. ನೀವ್ ಒಳ್ಳೆ ಆರ್ಯ ಭಗವಾನ್ ದ್ವಾಸ ಇದ್ದಂಗೆ ಕಣೆ. ಎಲ್ ಬೇಕಾದ್ರೂ ಏಟ್ ಬೇಕಾದ್ರೂ ಉಣ್ಬಹುದು, ಬಾಡಿಗೆ ಜಖಮ್ಮೆ ಆಗಕ್ಕಿಲ್ಲ. ಬಾರೆ ಚಿನಾಲಿ. ಬೆದೆ ಹತ್ತಿದ್ ನಾಯಿ,
ಬಿಡಿ ಸೆರಗ. ಬಿಡಕ್ಕಿಲ್ಲ, ಸೆರಗ್ ಬಿತ್ತೀನಿ. ಥೂ ನಿನ್ನ. ಹೋಗು, ಎಲ್ಲಿಗ್ ತಾನೇ ಹೋಯ್ತಿ? ಇವತ್ತು ನಿನ್ ಸೆರಗ್ನ ಭೂಮಿಯಾಗಿ ಬೀಳಿಸ್ತಿಲ್ಲ, ನಾನ್ ನಿನ್ ಗಂಡ ಕೆಂಪಾನೇ ಅಲ್ಲ. ಮತ್ತೆ ರಜಾ ಕೇಳಕ್ ಬಂದೇನು? ನನ್ ಗಂಡ ಇರುವತ್ತ ನನ್ ಡ್ಯೂಟಿಗೆ ಹಾಕ್ಬೇಡಿ ಬುದ್ಧಿ. ಯಾಕೆ ಗಲಾಟೆ ಆಯ್ತೇನು? ನೀವ್ ಹೊಸಬ್ರು, ಈ ವಿಷಯ ಊರ್ಗೆ ಗೊತ್ತು. ಜನರನ್ನ ಎಲ್ಲಂದ್ರಲ್ಲಿ ಕೆಡಕೋತಾನೆ. ಅಂತ ಕೆಲ್ಸಕ್ಕೆ. ಹಾ ಹೋಗಮ್ಮ. ಸರಿ ಹಾಗೆ ಬೆಳಿಗ್ಗೆ ಆದ ತಕ್ಷಣ ಕ್ಯೂನೇ ನಿಂತು ಬಿಟ್ಟಿದಾರಲ್ಲ. ಆಫೀಸಿಗೆ ಲೇಟ್ ಆಗಿ ಹೋದ್ರೆ ಮ್ಯಾನೇಜರ್ ತಿಥಿ ಮಾಡ್ಬಿಡ್ತಾನೆ. ಲೇಟ್ ಆಗ್ಬಿಡ್ತಾರೆ. ಮೇಷ್ಟ್ರೆ, ಒಳಗಡೆ ಯಾರಿರೋದು? ಅವನೇ ಆ ಟ್ರಾವೆಲಿಂಗ್ ಏಜೆಂಟ್ ಏಕಾಮ್ರಾ. ಏನು ಹೊರಗೆ ಟೂರ್ ಪ್ರೋಗ್ರಾಮ್ ಎಲ್ಲ ಅಲ್ಲೇ ಚಾಕೌಟ್ ಮಾಡ್ತೇನೆ ಅಂತ ಕಾಣಿಸುತ್ತೆ. ಅವನಿಗೆ ಫೈಲ್ಸ್ ಕಂಪ್ಲೇಂಟ್ ಬೇರೆ ಇದೆ ಕಣ್ರಿ. ಕತೆ ಪುಸ್ತಕ ಬೇರೆ ತಗೊಂಡೋಗಿದ್ದಾನೆ ಒಳಗಡೆ. ಹೌದಾ? ಅಲ್ಲಿ ಮುಗೀತು ಕತೆ. ಯಾವ್ದೋ ಚಿನ್ನದ ಉಂಗುರ ಬಿದ್ದಾಗಿದೆ. ಏಕಾಂಬರೇಶ್ವರು ನಿನ್ನೆ ರಾತ್ರಿ ನಿಮ್ಮಲ್ಲಿ ಚಿನ್ನದ ಉಂಗುರ ಕಳೆದದ್ದು ಅಂತ ಹೇಳಿದ್ರಲ್ಲ? ಹೌದಾ? ಸಿಕ್ಕಿರೋ ಆಗಿದೆ ನೋಡಿ, ಯಾರೆಲ್ಲ ತಗೋತಾ ಇದ್ದಾರೆ. ಹೌದಾ? ಹೌದಾ? ಗೀತಾ ಬನ್ನಿ ಅಕ್ಕ, ಸ್ವಲ್ಪ ಕಾಫಿ ಕುಡಿದ್ರಂತೆ. ಯಾಕೆ ಬಲವಂತ ಮಾಡ್ತೀಯ? ಅವ್ರು ಕಾಫಿ ಕುಡದೆ ಬಂದಿರ್ತಾರೆ. 2-3 ಸಲ ಕಾಫಿ ಕುಡಿದ್ರೆ ಆರೋಗ್ಯ ಕೆಡ್ತದೆ. ನೀನ್ ದಿನಕ್ಕೆ 12 ಸಲ ಕಾಫಿ ಕುಡಿತಿದ್ಯಲ್ಲ. ನನ್ನ ಆರೋಗ್ಯ ಕೆಡ್ಲಕ್ಕೆ ಏನ್ ಬಾಕಿ ಅದೇ? ಆರೋಗ್ಯ ಕೆಡ್ಲಕ್ಕೆ ಇನ್ನೇನು ಬಾಕಿ ಉಳಿದಿಲ್ಲ. ಗೀತಾ, ಸ್ವಲ್ಪ ಹಾಲ್ ಬೇಕಾಗಿತ್ತು. ಡೈರಿಯಲ್ಲಿ ಸಿಗುತ್ತಲ್ಲ, ಇಲ್ಲಿ ಯಾಕೆ ಬಂದೆ? ಅಪ್ಪ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕೊಡಕ್ಕ. ತಗೋ ಅಕ್ಕ. ಥ್ಯಾಂಕ್ಸ್ ಗೀತಾ. ನಿಮ್ಮ ಅಪ್ಪನಿಗೆ ಪಿತ್ತ ಜಾಸ್ತಿ ಆಗಿದೆ, ನಿಂಬೆ ಹಣ್ಣು ಪಾನಕ ಮಾಡ್ಕೊಡು. ಅಪ್ಪ, ಎಷ್ಟು ವಯಸ್ಸಾದ್ರೂ ನಿನ್ ಬುದ್ಧಿ ಬರಲಿಲ್ಲ. ಏನ್ ಮಹಾ ವಯಸ್ಸಾಗಿರೋದು ನನಗೆ. ಮೊನ್ನೆ ತಾನೇ ರಿಟೈರ್ ಆಗಿ ನಾನು. ಪ್ರತಿದಿನ ಅವ್ರ ಮನೆಯಿಂದ ಪೇಪರ್ ಸಾಲ ತರ್ತೀಯ. ಅಪ್ಪಿ ತಪ್ಪಿ ಅವ್ರೇನಾದ್ರೂ ಕೇಳಿದ್ರೆ ಕಿರುಬನ್ ಹಾಕಿ ತೀರ್ಚ್ಕೊಳ್ತೀಯ. ಗೀತಾ, ಮಾಧು ನನ್ನ ಹಳೆ ಶಿಷ್ಯ ಮತ್ ಬಿಡ್ಬೇಡ. ತಗೊಂಡು ಹೋಗಿ ಟಮ್ಲರ್ ಒಳಗಡೆ. ಹುಡುಗರಾಗಿ ಹುಡುಗರಿ ತಿಳಿಲ್ಲ. ಶ್ರೀಪೂರ್ಣ ಬೋಧ ಗುರುತಿರ್ತ ದ್ವಾರ ಕಾಮಾರಿ ಮಾಡಿ ಈಗೇನ ಬಿಡಿಕೆ ಇಲ್ಲಪ್ಪ. ಗುಳ್ಳಿಗ ಮುಂತಾಯಿಗ ಎಂಟವ ಎಲ್ಲವ ಮುಂತಾಯಿಗ ಮುಳಿಗ ಹೋಗ. ನೀನ್ 3ನೇ ಬ್ಲಾಕ್, ನೀನ್ 5ನೇ ಬ್ಲಾಕ್ ಹೋಗು, ನೀನ್ 4ನೇ ಬ್ಲಾಕ್ ಹೋಗು. ಡೇ ಕೆಂಪ, ನೀ 11ನೇ ಬ್ಲಾಕ್ ಹೋಗು. ಬುದ್ಧಿ ಏನದು? ಮತ್ತೆ ನನ್ನ ಹೆಂಡ್ರನ್ ಎಲ್ ಕೆಲ್ಸಕ್ಕೆ ಹಾಕಿದಿರೋ, ನಂಗೂ ಅಲ್ಲೇ ಡ್ಯೂಟಿಗೆ ಹಾಕಿ ಮಹಾರಾಜ. ಇದು ಒಳ್ಳೆ ಚೆನ್ನಾಗಿದ್ಯೋ. ನೀನ್ ಡ್ಯೂಟಿ ಮಾಡತ್ತಾವ, ಅವಳು ಮಾಡಕ್ಕಿಲ್ಲ ಅಂತಾಳೆ. ನೀನ್ ನೋಡಿದ್ರೆ ಹೆಂಡತಿ ಡ್ಯೂಟಿ ಮಾಡೋ ಕಡೆ ಹೋಗ್ತೀನಿ ಅಂತೀಯಲ್ಲ. ಹಾ ಹೋಗ, ನಾನು ಹೇಳಿದ ಕಡೆ ಡ್ಯೂಟಿ ಮಾಡೋದು. ಅರೆ ಆಗ ಚಂದ ಆಗದೆ ಅಲ್ಲ. ನನ್ನ ಹೆಂಡ್ರಿಂದ ನಾನು ಹೋಯ್ತೀನಿ ಅಂತ ಅಂದೆ, ಕಂಡೋರ್ ಹೆಂಡ್ರಿಂದ ಹೋಯ್ತೀನಿ ಅಂತ ಅನ್ನ. ಸರಿ 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 ಸರಿ. ಕುಡಿರೋ. ಯಾಕೆ? ಮನೆಯಲ್ಲಿ ಕೊಟ್ಟಲ್ಲ ಅಂತ ಅದು ಬೋನ್ಮಿಟ. ಎದ್ದೋಗ್ರ ಆಚೆ. ಬೋರ್ನ್ವಿಟ ಅಂತೆ, ಬೋರ್ನ್ವಿಟ. ನಿಮ್ಮ ಅಪ್ಪನ ಸಂಪಾದನೆಯಲ್ಲಿ ಬೋರ್ನ್ವಿಟ ಡಬ್ಬ ತಗೊಳಕ್ಕೂ ಯೋಚನೆ ಮಾಡ್ಬೇಕಾಗಿದೆ ನಾನು. ರೆಡಿ? ಹೋಗುವಂತ ತಕ್ಷಣ ಹೋಗ್ತೀರೇನ್ರು? ಜಾಣ್ ಮಕ್ಕಳು. ಈಗ ಇದನ್ನು ಕುಡೀರಪ್ಪ. ಹಾಗೆಲ್ಲ ಹಠ ಮಾಡ್ಬಾರ್ದಪ್ಪ. ನೋಡು, ನಿಮ್ಮ ಅಪ್ಪನಿಗೆ ಲಾಟ್ರಿ ದುಡ್ಡು ಬಂದ್ಮೇಲೆ ನೀವು ಕೇಳಿದ್ದೆಲ್ಲ ತೆಕ್ಕೊಡ್ತೀನಿ. ಬೋರ್ನ್ವಿಟ ಡಬ್ಬನ ಕೊಡ್ತೀನಿ. ಡಬ್ಬ ಬೇಡ, ಬೋನ್ಮಿಟ ಬೇಕು. ಬೋರ್ನ್ವಿಟಾನೇ ತೆಕ್ಕೊಡ್ತೀನಿ. ಈಗ ಕಾಫಿ ಕುಡಿಯಪ್ಪ.
ಜಾಣ ದೀಪು ಭರತ್ ರಾಜ. ಕಾಫಿ ತಗೊಳ್ಳಿ. ಪ್ಲೀಸ್ ಒಂದೇ ಒಂದು. ಛೀ, ಕಾಫಿ ಕುಡಿಗೆ. ಏನೇ ಇದು? ಕಾಫಿನೇ? ಪಾತ್ರೆ ತೊಳೆದು ನೀರಿದ್ದಾಗಿದೆ. ವೇಳೆಗೆ ಅದನ್ನಾದ್ರೂ ಕೊಡ್ತಾ ಇದ್ದೀನಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಕ್ಕೆ ಏನಾಗಿದೆ ನಿಂಗೆ? ಸ್ವಲ್ಪ ಹಣ ಹೆಚ್ಚು ಕೊಡೋದಕ್ಕೆ ಏನಾಗಿದೆ ನಿಮ್ಗೆ? ಬರೋ ಸಂಬಳ ಎಲ್ಲ ತಂದು ನಿನ್ ಕೈಲಿ ಹಾಕ್ತಾ ಇದೀನಲ್ಲ. ನೀವು ಕೂಡ ಹಣಕ್ಕೆ ಸರಿಯಾದ ಕಾಫಿನೇ ಕೊಡ್ತಾ ಇದ್ದೀನಲ್ಲ. ದುಡಿದು ಬರೋ ಗಂಡನ ಹೇಗೆ ನೋಡ್ಕೋಬೇಕು ಅಂತ ಜ್ಞಾನ ಇಲ್ವೇ ನಿಂಗೆ? ನಾನು ಒಂದು ಕಾಲದಲ್ಲಿ ದುಡಿತಾ ಇದ್ದೆ, ಅದೇ ನಿಮ್ಮ ಆಫೀಸ್ನಲ್ಲಿ. ದುಡಿಯೋಕ್ ನಿಂಗೆ ಟೈಮ್ ಎಲ್ಲಿತ್ತು? ಬಿಟ್ಟಾಗ ನನ್ನೇ ನೋಡ್ತಾ ಇದ್ದೆ, ಕಡೆಗೆ ಹಠ ಮಾಡಿ ಬಂದ ಮಾಡ್ಕೊಂಡೆ. ಗ್ರಹಚಾರ ಕಡಿಮೆಯಾಗಿ ನಿಮ್ಮನ್ನ ಮದುವೆ ಆದೆ. ಅದ್ ಸರಿ, ತಿಂಡಿ ಏನು ಮಾಡಿದ್ಯಾ? ಮಾಡಿದ್ದೀನಿ. ಕೇಸರಿ ಬಾತು, ಪೂರಿ ಸಾಗು. ರಾತ್ರಿ ಮಾಡಿಟ್ ರಾಗಿ ರೊಟ್ಟಿ ಇದೆ, ತಿಂದು ಹೋಗಿ. ದಿನ ಅದೇ ತಿನ್ಬೇಕಾ? ಬಂದ್ರೆ ಮಕ್ಳ, ಸ್ಕೂಲ್ ಹೋಗೋದಿಲ್ಲನಾ? ಯಾವ ಆಟ ಹೋಗ್ತೀಯಪ್ಪ? ಅಯ್ಯೋ ಮಗನೇ, ನೀವಿಬ್ರು ಯಾವಾಗ ಹುಟ್ಟಿದ್ರು ಆಗ್ಲೇ ಲಾಟ್ರಿ ಹೊಡೆಯಕ್ ಶುರು ಮಾಡಿದ್ನಲ್ಲೋ. ಬನ್ನಿ, ಹಳೆ ರೊಟ್ಟಿ ಇದೆ, ನಿಮ್ಮಮ್ಮ ಮಾಡಿದಾಳೆ, ಬೆಳಿ. ನಮಸ್ಕಾರ. എന്താ നായർ, സുഖമോ? ആ സുഖം. എന്താ വേണം? ಒಂದ್ ಪ್ಯಾಕೆಟ್ ಪನಾಮಾ ಸಿಗರೇಟ್ ಕೊಡಪ್ಪ. കഴിഞ്ഞ മാസത്തെ ബാക്കി 10 രൂപ ಇನ್ನೂ ಕೊಟ್ಟಿಲ್ಲ. ಡೋಂಟ್ ವರಿ, ಐ ಆಮ್ ಹಿಯರ್. ನಾಯರ್, ಮುಂದಿನ ತಿಂಗಳು ಮುಗಿಸ್ಬಿಡ್ತೀನಿ. പറഞ്ഞിന്റെ ಇದೆಯಾ, ಇನ್ನೂ ಮಾಡಿಲ್ಲ. ಟೈಮ್ ಬರ್ಲಿ, ಮಾಡ್ತೀನಿ. ಏನ್ ನಾಯರ್, ಅಂಗಡಿ ಇಂಪ್ರೂವ್ನೇ ಮಾಡಿಲ್ವಲ್ಲ? ಸರಕೆ ಇಲ್ವಲ್ಲಪ್ಪ ಅಂಗಡಿಲಿ? ಸರಕ್ ತಗೊಂಡ್ ಬರ್ಬೇಕಂದ್ರೆ ಹಣ ಬೇಕು ಸ್ವಾಮಿ. ಪಾಪ ನೋಡ್ ನಾಯರ್, ಇಂಥ ಅಂಗಡಿಲಿ ಏನ್ ಸಂಪಾದನೆ ಮಾಡಬಲ್ಲೆ, ಏನ್ ಉಳಿಸ್ಬಲ್ಲೆ? ಕೇರಳದಲ್ಲಿರೋ ನಿನ್ ಹೆಂಡತಿ ಮಕ್ಕಳಿಗೆ ನೀನ್ ಏನ್ ಕಳಿಸ್ಬಲ್ಲೆ ಹೇಳು? സത്യം ಹೇಳಿದೆ ಸ್ವಾಮಿ, ಕಷ್ಟಂ തന്നെ ಕಷ್ಟಂ. ನಾಯರ್, ಮುಂದಿನ ತಿಂಗಳು ನಮ್ಮ ಅಣ್ಣನ ಮಗ ದುಬೈಯಿಂದ ಬರ್ತಿದ್ದಾನೆ. ಅವನ ಹತ್ರ ಹೇಳ್ಬಿಟ್ಟು ನಿಂಗೆ ಸ್ವಲ್ಪ ಹಣ ಅರೇಂಜ್ ಮಾಡ್ಬಿಡ್ತೀನಿ, ಇಲ್ಲ ಅವನ್ನೇ ಪಾರ್ಟ್ನರ್ ಆಗಿ ಮಾಡ್ಬಿಡ್ತೀನಿ. ಏನಂತೀಯ? ಹಂಗೇನೆ ಮಾಡಿ ಸ್ವಾಮಿ, ನಿಮ್ಗೆ ಪುಣ್ಯಂ ಬರುತ್ತೆ. ಈಗ ಒಂದು ಪನಾಮ ಪ್ಯಾಕೆಟ್ ಬರ್ಲಿ. ಕೊಡ್ಕು. ಥ್ಯಾಂಕ್ ಯು. ಸಾಲಗಾರನಯ್ಯ 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 ಸಾಲಗಾರನಯ್ಯ. ಸಿದ್ಧಿವಿನಾಯಕ, ನನ್ನ ಸಕಲ ಕಾರ್ಯಗಳು ಸಿದ್ಧಿ ಆಗೋಗ್ ಮಾಡಪ್ಪ. ಹಾಳಾದ ಮ್ಯಾನೇಜರು ಇವತ್ತಾದ್ರೂ ಬೈದಿರೋ ಹಾಗೆ ಮಾಡಪ್ಪ. ಬರ್ತೀನಿ. ಥ್ಯಾಂಕ್ ಯು. ಮ್ಯಾನೇಜರ್ ಕರೀತಿದ್ದಾರೆ. ಮುಖ ನೋಡ್ತೀರಿ? ಎದ್ದೋಗ್ರಿ. ಮಾಧುರಾವ್, ಏನಾಯ್ತು? ಇರಿ, ಕೊಂಚ ನೀರು ತಗೊಳ್ಳಿ. ಕುಡಿ ನೋಡಿ. ಎಕ್ಸಾರ್ಸಿಸ್ ನೋಡಿದ್ರೆ ಫಿಟ್ ಸರ್. ಹೌದಯ್ಯ, ಬಹಳ ಎಫೆಕ್ಟಿವ್ ಆಗಿತ್ತು. ಪಿಕ್ಚರ್ ನೋಡಿ ರಾತ್ರಿ ನನ್ನ ಹೆಂಡತಿ ಕಿರ್ಚ್ಕೊಂಡು ನನ್ನ ತಪ್ಕೊಂಡ್ರಿ ಸರ್.
ನಾಟಿ ಬಾಯ್ ಕೆಲಸ ನೋಡು. ಏನ್ರವ್ವ ಮಗನ್ಗೆ ಊಟ ಕೊಡಕೊಂಡ್ರ? ಹೌದ್ ಭದ್ರಮ್ಮ, ಇದೇನಿದು ಇಷ್ಟೊಂದ್ ಸಾಮಾನು ಒಬ್ಳೆ ಹೊತ್ಕೊಂಡ್ ಬರ್ತಾ ಇದ್ದಿಲ್ಲ. ನಿಮ್ ಗಂಡ ಇಲ್ಲಿ ಮನ್ಯಾಗ ಮಲ್ಕೊಂಡವನೆ, ರಾತ್ರಿ ಪೂರಾ ಡ್ಯೂಟಿ ಮಾಡವನಲ್ಲ. ಅದಕ್ಕೆ ಹಗಲ್ ಪೂರ್ತಿ ನಿದ್ದೆ ಮಾಡ್ಬೇಕು, ನೀನ್ ಕೆಲ್ಸ ಮಾಡ್ಬೇಕಲ್ವೇ? ಏನ್ ಮಾಡೋದ್ರವ್ವ, ಎಲ್ಲ ನನ್ ಗಾಚಾರ. ಸರಿ, ನಾ ಬರ್ಲಾ? ಯಾಕೆ ನಿಂತ ಇದೀಯಾ? ಬಸ್ ಇಲ್ಲ ಮರಿ, ಕೂತ್ಕೋ, ಊಟ ಮಾಡ್ವಿ ಅಂತ ಕೂತ್ಕೋ ರಜಾ. ನನ್ನ ರಾಜ, ನನ್ ಮರಿ. ಎಷ್ಟೊತ್ತಮ್ಮ ನೀನ್ ಬರೋದು? ಸಾರಿ ಪುಟ. ಹೋಗಮ್ಮ, ದಿನ ಬರೀ ಮೊಸರನ್ನ. ನಂಚಿಕೊಳ್ಳೋದು ಉಪ್ಪಿನಕಾಯಿ ತಂದಿದ್ದೀನಿ, ಎಷ್ಟು ರುಚಿಯಾಗಿದೆ ಗೊತ್ತಾ? ತಿನ್ನೋಡು. ಅಮ್ಮ ನಾಳೆ ಬಟಾಣಿ ಹುಳಿ ಮಾಡ್ತೀಯಮ್ಮ? ಎಲ್ಲ ಮಾಡ್ತೀನಿ ಪುಟ್ಟ, ಎಲ್ಲ ಮಾಡ್ತೀನಿ. ಬಟಾಣಿ ಹುಳಿ ಮಾಡ್ತೀನಿ, ಕಾಲಿಫ್ಲವರ್ ಪಲ್ಯ ಮಾಡ್ತೀನಿ, ಕೋಸಂಬರಿ ಹುಳಿ. ನೀರ್ ಕುಡಿ ಪುಟ್ಟ. ವಿಶ್ ಯು ಹ್ಯಾಪಿ ಬರ್ತ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ. ವಾಟ್, ಈ ತರ ನಾನು ಬರ್ತೇನಾ? ನೀನು ಬರ್ತರು ನಾನು ಮರೆಯಲ್ಲ. ಚಂದ್ರು, ಇಲ್ಲಿ ಕೆಲ್ಸಕ್ಕೆ ಸೇರಿದ ದಿವಸ ಇವತ್ತೇ ನಾನು ಹುಡ್ತಪ್ಪ ಅಂತ ಹೇಳಿದೆಲ್ಲ ಮರ್ತು ಬಿಟ್ಟಿಯಾ? ನಾನು ಬರ್ತೇನೆ, ನನ್ಗೆ ನೆನಪಿಲ್ಲ. ನಾನು ನಿನ್ ವೆಲ್ವಿಷರ್ ಅದನ್ನ ಚಂದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ನೋಡಿದೆ, ನಿನ್ ಬರ್ತ್ಡೇ ನೆನಪಾಯ್ತು. ಪ್ರೆಸೆಂಟೇಶನ್ ಬೇಡ, ನಿನ್ನ ಸಾಲ ನಿನಗೆ ತಿರುಗಿಸ್ಕೊಡ್ಬೋಣ ಅನ್ಕೊಂಡೆ. ಆದ್ರೆ ಆದ್ರೆ ಯಾಕೆ, ಏನಾಯ್ತು? ಮಾಲತಿಗ ಭಾಷಣ ಆಗೋಯ್ತು. ಎಷ್ಟು ಕಷ್ಟದಿಂದ ನಿನಗಾಗಿ ಸೇವ್ ಮಾಡಿಟ್ಟಾನ ಶೇವ್ ಆಗೋಯ್ತು. ಚಂದ್ರು, ನಿನ್ನಂತ ಸ್ನೇಹಿತರದೇ ಹೋದ್ರೆ ನನ್ನ ಗತಿ ಮುಗಿದೋಗ್ತಾ ಇತ್ತು. ನನಗೆ ಆಗ್ತಾ ಇರ್ತದೆ, ಸಾಕು, ಹೋಗು ಮರಿ. ಡೋಂಟ್ ಬಿ ಸಿಲಿ, ಟುಡೇ ಇಸ್ ಮೈ ಬರ್ತ್ಡೇ. ಕಾಫಿ ಕುಡ್ಕೊಂಡು ಬರೋಣ, ಹೇಳು, ಹೋಗೋಣ ಪ್ಲೀಸ್ ಹೇಳು. ಕಮ್ ಆನ್, ಕಮ್ ಆನ್. ಬರೀ ಕಾಫಿ ಮೈಗಾಗೋಲ್ಲ. ಬಾರಯ್ಯ, ಕೈ ತೊಳ್ಕೊಂಡು ಬರ್ತೀನಿ. ಏನ್ ಸರ್, ಈ ಬಾಕಿ ಹಣ ವಸೂಲಿ ಮಾಡ್ದೆ ಒಂದ್ ಸ್ವಲ್ಪ ಕಾಫಿನೂ ಕುಡಿಯಲ್ಲ ಅಂತ ಹೇಳಿದ್ರಿ, ಇವಾಗ ಅವ್ರನ್ನೇ ಕಾಫಿ ಕರ್ಕೊಂಡ್ ಬಂದಿದ್ದೀರಾ? ಇವತ್ತು ನನ್ನ ಬರ್ತ್ಡೇ, ನನಗೆ ನೆನಪಿಲ್ಲ, ಆದರೆ ಅವನಿಗಿದೆ. ಅವನಿಗೆ ನನ್ನ ಮೇಲಿರೋ ಅಭಿಮಾನದ ಮುಂದೆ ಹಣ ತೃಣ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬರೋದು ಡೌಟು, ಹೋಗೋದು ಗ್ಯಾರಂಟಿ. ಕಾಫಿ ನಿಮಗೆ ಸರ್. 2 ಸ್ವೀಟು, 2 ದೋಸೆ. ಹಲೋ ನಾಗರಾಜ್, ಟೈಮ್ ಎಷ್ಟು? 1:45. ಒಳ್ಳೆ ಜಾಗದಲ್ಲಿ ಆಟದಲ್ಲಿ ಗೆದ್ದೆ, ಜೀವನದಲ್ಲಿ ಸೋತ್.
ನೀವೆಲ್ಲ ಪ್ರಶ್ನೆಗಳ ಉತ್ತರ ಹುಡುಕಿ ನಿರಾಶರಾಗ್ತಾ ಇದ್ದೀರಿ. ನನ್ ಸ್ಥಿತಿ ನಿಮಗೆ ಗೊತ್ತಾಗೋದಿಲ್ಲ ಮಾಲ್. ರಾಧಾ, ಚಪ್ಪಲಿ ಇಲ್ದಿರೋನು ಕುಂಟನ್ ನೋಡಿ ಸಂತೋಷ ಪಡ್ಬೇಕು. ಹಾಗೆ ನೀವ್ ನನ್ ನೋಡಿ ಸಂತೋಷ ಪಡಿ. ನನಗೆ ಚಪ್ಲಿನೂ ಇಲ್ಲ, ಕಾಲು ಇಲ್ಲ. ಎರಡೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಹಣ ಇದೆ. ಆದ್ರೆ ನೆಮ್ಮದಿ ಇಲ್ಲ. ಹಣಕ್ಕೆ ಮತ್ತೊಂದು ಹೆಸರು ನೆಮ್ಮದಿ. ನಿಮ್ಗೆ ಕೈ ತುಂಬಾ ಹಣ ಕೊಟ್ಟು ಏಕಾಂಗಿಯಾಗಿ ಕಾಲ ಕಳಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಹಾಯಾಗಿರುತ್ತೆ. ಅಳತೆ ಸಂಬಳ ಇಲ್ಲ, ಅಧಿಕಾರ ಮಾಡೋ ಗಂಡ ಇಲ್ಲ, ಕಿತ್ತು ತಿನ್ನೋ ಮಕ್ಕಳಿಲ್ಲ. ಅದೇ ಸ್ವರ್ಗ. ಅದು ನಿಮ್ಮ ಕಲ್ಪನೆ ಅಲ್ಲ, ನನ್ನ ಅನುಭವ. ನನ್ನ ಅನುಭವ ನಿಮ್ಗಾಗಿದ್ರೆ ಹೀಗೆ ಹೇಳ್ತಾನೆ ಇರ್ಲಿಲ್ಲ. ಎಲ್ರೂ ಅಸೂಯೆ ಪಡೋಷ್ಟು ಐಶ್ವರ್ಯ ಇದೆ. ಆದ್ರೆ ಗಂಡನ ಸಾಮೀಪ್ಯವಿಲ್ಲದೆ ನನ್ನ ಬಾಳು ಬೇವಾಗಿದೆ. ಥೂ 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 ಥೂ. ಅದೇನ್ ಗಂಡ ಗಂಡ ಅಂತೀರ್ರಿ? ಗಂಡಸು ದೂರ ಇರೋವರೆಗೂ ನಮಗೆ ಕ್ಷೇಮ. ಹತ್ರ ಬರೋದಕ್ಕೆ ಆರಂಭಿಸ್ಬಿಟ್ಟ ಬಾಯ್ ಬಾಯ್ ಬಡ್ಕೊಂಡ್ರೆ ಬಿಡೋದೇ ಇಲ್ಲ. ವಯಸ್ಸು ಕಳೆದ ಮೇಲೆ ಅಂತ ಅನುಭವ ಆದ್ರೆ ಏನ್ ಪ್ರಯೋಜನ? ಹಣ ಇದ್ರೆ ಮನಸ್ಸು ಇರುತ್ತೆ, ಹೌದು ವಯಸ್ಸು ಬರುತ್ತೆ. ಇನ್ನೊಂದಾಟ ಆಡಿ. ಇದೇನು ಎಲ್ಲ ಹಾಗೆ ಇಟ್ಟಿದ್ದೀರಲ್ಲ, ತಗೊಳ್ಳಿ. ನನಗೇನೇನು ಸೇರೋದಿಲ್ಲ, ಬೇಡ ಬೇಡ. ಪರವಾಗಿಲ್ಲ, ತಗೊಳ್ಳಿ. ಅದ್ ನಮ್ ಯಜಮಾನಿಗೆ ಇಷ್ಟ. ಇದಾ? ತಗೊಳ್ಳಿ. ಡಾರ್ಲಿಂಗ್, ನಾನು ಫಾರಿನ್ ಫ್ರೆಂಡ್ ನ ಟೀಗೆ ಇನ್ವೈಟ್ ಮಾಡಿದ್ವಿ. ಸಂತೋಷ. ಟೀ ಅಂಡ್ ಟಿಫಿನ್ ಸಿಂಪಲ್ ಆಗಿರ್ಲಿ. ನೀನ್ ಮಾತ್ರ ಗಾಂಡ ಮಿಸ್ ಮಾಡ್ಕೋಬೇಕು. ನಿನ್ನ ಈ ಮನೆ ನೋಡ್ಬಿಟ್ಟು ಅವರು ಸ್ಟನ್ ಆಗಿ ಬಿಡ್ಬೇಕು. ಓಕೆ? ನಮಸ್ಕಾರ ರೀ. ನಾನೊಂದು ಪ್ರದರ್ಶನದ ವಸ್ತು. ಬೇಸರ ಮಾಡ್ಕೋಬೇಡಿ ರಾಧಾ, ನಾನ್ ಬರ್ತೀನಿ. ನಮಸ್ಕಾರ. ಸರಿ. ನಮಸ್ಕಾರಪ್ಪ. ಏನ್ ಬೇಕು ಸರ್? ಏನ್ ಬೇಕು? ನಿಮ್ಗೇನ್ ಬೇಕು ಅದ್ ಹೇಳಿ. ನನಗ್ ಬೇಕಾಗಿದ್ದು ಅವನ ಹತ್ರ ಇಲ್ಲ. ಅಮ್ಮನ್ ಜ್ಞಾಪಕ ಬಂತು ಸರ್. ಇದೊಂಥರ ಲವ್ ಪೇನ್. ನೀವ್ ಹೋಗಿ 2 ಮಸಾಲೆ ದೋಸೆ, 2 ಜಾಮೂನು, 2 ಐಸ್ ಕ್ರೀಮ್ ತಗೊಂಡ್ ಬನ್ನಿ. ಗದ್ದು ಮುಚ್ಚಿ ಬರೋ ಸಾಕಾಗಿದ್ ನನ್ಗೆ. ಬೇಗ ಮದ್ವೆ ಮಾಡ್ಕೊಳ್ಳೋಣ. ಲವ್ ಮಾಡೋವಾಗಿರೋ ಥ್ರಿಲ್ಲು ಮ್ಯಾರೇಜ್ ಆದ್ಮೇಲೆ ಇರೋದಿಲ್ಲ. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ಕೈ ಬಿಡಿ ಸರ್. ಈ ನಮ್ಮಪ್ಪ ಇಲ್ಲಿ ಬಂದ್ರೆ ಏನ್ರಿ? ನಿಮ್ಮಪ್ಪ ಇಂಥ ಹೋಟ್ಲಿಗೆ ಬರ್ತಾನೆ, ಕಾಕ ಅಂಗಡಿಗೆ. ಅಪ್ಪನಿಲ್ಲ ಅಮ್ಮನಿಲ್ಲ, ಸುಮ್ಮನಿರು. ನೋಡಿ, ನಾನ್ ಯಾವಾಗ್ಲೂ ಮುಂದೆನೆ ನೋಡೋದು, ಹಿಂದೆ ನೋಡಲ್ಲ. ಖಂಡಿತ ಬಿಡಲ್ಲ ಬಿಡಲ್ಲ ಬಿಡಲ್ಲ, ನಾನ್ ಖಂಡಿತ ಬಿಡಲ್ಲ. 4 ಕಪ್ ಸಾಂಬಾರ್ ತಗೊಂಡ್ ಬಾರಯ್ಯ ಅಂದ್ರೆ ಎಷ್ಟೊತ್ತು ಮಾಡ್ತೀಯಾ? ಒಂದ್ ಇಡ್ಲಿಗೆ ಎಷ್ಟು ಸಾಂಬಾರ್ ತಂದ್ಕೊಡೋದು? ಎದ್ದಾಗ್ರಿ. ಹತ್ರ ಬಾ, ನಾನು ನೋಡಿದೆ. ಅಯ್ಯೋ ನಮ್ಮ ಅಪ್ಪ. ನಿಮ್ಮಪ್ಪ ನೆಗದ್ ಬಿದ್ದ. ಹತ್ರ ಬಾ ಇಲ್ಲಿ. ಸರ್ ಇನ್ನೇನ್ ತರ್ಲಿ ಸರ್? ಏನು ಬೇಡ ಹೋಗಯ್ಯ. ಬಿಡಿ ಸರ್, ಖಂಡಿತ ಕರ್ಕೊಂಬಲ್ಲ ಸರ್. ಇನ್ಮೇಲೆ ಮಗಳನ್ನ ಖಂಡಿತ ಕರ್ಕೊಂಬಲ್ಲ, ಬಿಟ್ಬಿಡಿ ಸರ್. ಕರ್ಕೊಂಡ್ ಬಾರೋ, ಜೊತೆಯಲ್ಲಿ ನನ್ನೂ ಕರ್ಕೊಂಡ್ ಬಾ. ಸಿಕ್ಕಾಪಟ್ಟೆ ಆರ್ಡರ್ ಕೊಟ್ಬಿಟ್ಟಿದ್ಯಾ, ಬಿಲ್ಲು ನಂದು ಸೇರಿಸಿ ಕೊಟ್ಬಿಡು. ಗೀತಾ ಕರ್ಕೊಂಡು ಹೋಗಮ್ಮ. ನಡಿಯೋ ನಡಿಯೋ ನಡಿಯೋ, ತಿಂದ್ಬಿಟ್ಟಿಯ ನಡಿ. ಬ್ಯಾಗ್ ಹೊಡ್ಸ್ಕೊನಿ, ಜಲ್ದಿ ಜಲ್ದಿ ಆಗಲ್ಲ.
ಇವನೊಬ್ಬ ನೀರಲ್ಲಿ ಆಡ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಹೇಳೋ ಮೇಲೆ ಸುಮ್ಮನೆ ಒಂದ್ ಕಡೆ ಕೂತ್ಕೋ, ಇಲ್ಲ ಎದ್ದು ಒಳಗ್ ಹೋಗು. ಉಂಟ ಎಲ್ಲ ಅಪ್ಪನ ಹಾಗೆ. ಏನಚ್ಚಿ ಕೆಲ್ಸ ಎಲ್ಲ ಆಯ್ತೆ? ಅವ್ವ ಅವ್ವ ಏನೇನಚ್ಚಿ ಯಾಕೆ ಹಾಗಿದ್ದೀಯಾ? ನಿಮ್ ಮನೆ ಗುಳಿ ಮತ್ತೆ ನಿನ್ ಮೈ ಮೇಲೆ ಬಿತ್ತಾ? ಅದು ನನ್ ಗ್ರಾಚಾರ ಕಣವ. ತಲೆ ತುಂಬಾ ನೋಯ್ತಾ ಇದೆ. ಒಂದ್ ಗುಳಿಗೆ ಇದ್ರೆ ಕೊಡ್ತೀರಾ? ಇರು ಕೊಡ್ತೀನಿ. ತಗೋ ನೋಡ್ರಚ್ಚಿ, ಇನ್ನೊಂದ್ಸಲ ಕೆಂಪ ನಿನ್ ಮುಟ್ಟೋಗ್ ಬಂದ್ರೆ ಚೆನ್ನಾಗ್ ಉಗಿದ್ ಕಳ್ಸು. ಅದು ಹೆಂಗವ್ವ ಬೇಡ ಅನ್ಲಿ. ನಾವು ಹೆಂಗಸ್ರು ಗಂಡಸ್ರು ಹೇಳ್ದಂಗೆ ಕೇಳ್ಬೇಕಲ್ರ. ನಾನ್ ತಲೆ ಬಗ್ಗಿಸ್ಕೊಂಡು ಅವನ್ ಹೇಳ್ದಾರಿಗೆ ಹೋಯ್ತೀನಿ. ನಾ ಬರ್ತೀನವ್ವ. ನಿಮ್ಮನೆ ಡೆಕೋರೇಷನ್ ತುಂಬಾ ಗ್ರ್ಯಾಂಡ್ ಆಗಿದೆ. ಇಲ್ಲಿರೋ ಪ್ರತಿಯೊಂದು ವಸ್ತು ನನ್ ಸೆಲೆಕ್ಷನ್. Really? You have got a good selection, including your wife. ಥ್ಯಾಂಕ್ ಯು. ನಿನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಲ್ವೇ? ಪರ್ಫೆಕ್ಟ್ಲಿ ಆಲ್ ರೈಟ್. ಫಾರಿನಲ್ಲಿ ಬ್ರಾಂಚ್ ಓಪನ್ ಮಾಡ್ಬಿಡ ವಿತ್ ಪಾರ್ಟ್ನರ್. ಥ್ಯಾಂಕ್ ಯು. ನಾನು ನ್ಯೂಯಾರ್ಕ್ನಿಂದ ಒಂದು ಫ್ರಿಡ್ಜ್ ಕಳ್ಸಿದ್ನಲ್ಲ, ಅದು ಹೇಗಿದೆ? ಸೂಪರ್. ರಾಧಾ, ನಮ್ಮ ಮದುವೆ ದಿನ ಅಲ್ವೇ ಆ ಫ್ರಿಡ್ಜ್ ಬಂದದ್ದು? ಹೌದು, ಫ್ರಿಡ್ಜು ನಾನು ಒಂದೇ ದಿನ ಈ ಮನೆಗೆ ಬಂದ್ವಿ. ಹಾಗಾದರೆ ವೇಣುಗೆ 2 ಫ್ರಿಡ್ಜ್ ಇದೆ. Oh, he's getting well. Meet you tomorrow. Bhatini Venu. Okay, okay. Bhatini Mrs. Venu. ನೀವಿಬ್ರು ಇಲ್ಲೇ ಆಟ ಆಡ್ಕೊಳ್ತೀರಿ, ನಾನ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಯಾವಾಗಲೂ ಸೊಪ್ಪೆ ತರೋದು. ಅಮ್ಮ ತವಾಶಿ ಹುಳಿ ಮಾಡ್ತೀಯಮ್ಮ? ಅದೇನೋ ತಮಾಷೆ ಹುಳಿ? ಅಪ್ಪ ಆಯ್ತು, ಹುಳಿ ಮಾಡಿದ್ಮೇಲೆ ಸೊಪ್ಪೆ ಇರುತ್ತೆ, ನೀರ್ ಬೇರೆ ಇರುತ್ತೆ ತಟ್ಟೆಯಲ್ಲಿ, ಅದೇ ತಮಾಷೆ ಹುಳಿ. ಹೌದ್ ಕಣ್ರು, ಊಟದ ಹೊತ್ತಿಗೆ ಯಾವ್ದಾದ್ರು ಬೇಯಿಸಾಕ್ತಾ ಇದೀನಲ್ಲ, ಮನೇಲಿ ಏನಿದೆಯೋ ಏನಿಲ್ವೋ ಅವ್ರಿಗೇನ್ ಗೊತ್ತು. ತಮಾಷೆ ಹುಳಿ ಅಂತ ಅಮ್ಮ ತರ್ತೀನಿ ಕಣೋ. ಕಡ್ಲೆಕಾಯಿ ಉಂಡೆ ಅದಾವುದು ತಂದ್ರೆ ಚೆನ್ನಾಗಿರುತ್ತೆ ಅಲ್ಲಿ ನಡೀತು. ಇಜ್ಜೆ ನೋಡಿದ್ ನೀವ್ ಹೇಳ್ಬಿಟ್ಟು ನನ್ನ ಆಮೇಲೆ ರಾಜನ್ ವಿಚಾರ ನಿನ್ ಗೊತ್ತಿಲ್ಲ ಅಕ್ಕ? ನನಗ್ ಗೊತ್ತಿಲ್ಲ. ನಾಯ ಒಂದ್ ಒಳ್ಳೆ ಬ್ರ್ಯಾಂಡ್ ಟೀ ಪತ್ರ ಕೊಡಪ್ಪ. ಚೆಲುವೆಲ್ಲ ನಂದೆಂದಿತು. ಲೆಕ್ಕದಲ್ಲಿ ಬರ್ಕ. ನೀನ್ ಎಷ್ಟೇ ಹೇಳ್ ಗೀತಾ, ನನಗಂತೂ ನಂಬಿಕೆ ಬರ್ತಿಲ್ಲ. ನಿನ್ ಕುತ್ಕೇಳಿ ತಾಳಿ ಬಿಡಬೇಕು, ಆಗ ನನ್ ನಂಬಿಕೆ ಬರಬೇಕು ಅಷ್ಟೇ. ಅವ್ರು ನನ್ನ ಕೈ ಬಿಡೋದಿಲ್ಲ ಅಕ್ಕ. ಸಂತೋಷ. ಹಾಗಾದ್ರೆ ಅವನ್ ಯಾಕೆ ನನ್ ಶಕುಂತಲಾ ಪಿಕ್ಚರ್ ತೋರಿಸ್ತಾ? ಬೇರೆ ಪಿಕ್ಚರ್ಗೆ ಟಿಕೆಟ್ ಸಿಗ್ಲಿಲ್ಲ. ಅದು ಅಲ್ಲದೆ ನಮ್ಗೆ ಪಿಕ್ಚರ್ ನೋಡೋದು ಮುಖ್ಯ ಅಲ್ಲ ಅಕ್ಕ. ಅದು ಗೊತ್ತು ಗೊತ್ತು. ಅಂತೂ ಶಕುಂತಲಾ ಪಿಕ್ಚರ್ ನೋಡ್ಕೊಂಡ್ ಬಂದಿದ್ದೀಯಾ? ಹುಷಾರಾಗಿರು. ಆಗ ಮೇಲ್ಕೆ ಬಂದ್ ಕಾಪಾಡ್ದ ಹಾಗೆ ನಿಮ್ ತಾಯಿ ಬಂದ್ ನಿನ್ ಕಾಪಾಡೋದಿಲ್ಲ. ಅಷ್ಟೇ ಯಾಕೆ, ಪಕ್ಕದ ಮನೆ ಭದ್ರಿನೂ ಬರೋದು. ಪಿಕ್ಚರ್ ನೋಡ್ಕೊಂಡ್ ಮನೆಗೆ ಬಂದ್ರು ಅಥವಾ ಹೋಗಕ್ಕ. ಅಮ್ಮ ಆಹಾ ನನ್ ರಾಜ ಇಲ್ಲೇ ನಿಂತಿದ್ದೀರ ಮರಿ. ಬರ್ತೀನಕ್ಕ. ಹಾ ಬಾ ರಾಜ, ಒಳಗ್ ಹೋಗೋಣ ಬಾ. ನಿಮ್ಮಪ್ಪ ಬಂದ್ರೇನೋ? ಇಲ್ಲ. ರೀ, ಎಲ್ಲಿ ಹೊರಟ್ರಿ?
ಕ್ಲಬ್ಗೆ ಬೇಡಿ, ಇವತ್ತು ಪಿಕ್ಚರ್ಗೆ ಹೋಗೋಣ. 3 ಅವರ್ಸು ಆ ಥಿಯೇಟರ್ನಲ್ಲಿ ಕುಳಿತು ಟೈಮ್ ಹಾಳು ಮಾಡೋದೆ. ಹಾಗಾದ್ರೆ ಇವತ್ತು ಬೆಳದಿಂಗಳಲ್ಲಿ ಲಾಂಗ್ ಡ್ರೈವ್ ಹೋಗೋಣ. ಪೆಟ್ರೋಲು ಟೈಮು ಎರಡೂ ವೇಸ್ಟ್. ಹಗಲ್ ಪೂರ್ತಿ ಬಿಸ್ನೆಸ್ ಅಂತ ಆಫೀಸ್ನಲ್ಲಿ ಕಾಲ ಕಳಿತೀರಿ. ಸಾಯಂಕಾಲ ಕ್ಲಬ್ ಹೊರಟೋಗ್ತೀರಿ. ಅರ್ಧರಾತ್ರಿಗೆ ಬಂದು ಹಾಯಾಗಿ ಮಲಗ್ ಬಿಡ್ತೀರಿ. ಒಂಟಿಯಾಗಿ ಈ ದೊಡ್ಡ ಮನೆಯಲ್ಲಿ ಹೇಗ್ ಕಾಲ ಕಳೀಲಿ ನೀವೇ ಹೇಳಿ. ನಾನು ಟೈಮ್ ಸ್ಪೆಂಡ್ ಮಾಡೋದು ಕ್ಲಬ್ಗೆ ಹೋಗ್ತಾ ಇಲ್ಲ, ಹಣ ಸಂಪಾದನೆ ಮಾಡಕ್ ಹೋಗ್ತಾ ಇದ್ದೀನಿ. ಕಾರ್ಡ್ಸ್ ಆಡುವಾಗ, ಡ್ರಿಂಕ್ಸ್ ಟೇಬಲ್ ಬರುವಾಗ ಆಗೋ ಬಿಸ್ನೆಸ್ ಡೀಲಿಂಗ್ಸು ಬೇರೆಲ್ಲೂ ಅಷ್ಟು ಬೇಗ ಆಗೋದಿಲ್ಲ. ಬಿ ಕೇರ್ಫುಲ್. ಮನಿ ಫಸ್ಟ್, ಹನಿ ನೆಕ್ಸ್ಟ್. ಬಾಯ್ ಬಾಯ್. ಅಯ್ಯೋ, ಇದೆಲ್ಲ ಸಂಸಾರಸ್ಥರಿರೋ ವಟಾರ, ಹಾಗೆಲ್ಲ ಕೂತ್ಕೊಂಡು ಬರ್ಬೇಡಿ. ಯಾಕೆ? ಎಷ್ಟೋ ಕಷ್ಟಪಟ್ಟು ನಿನಗೋಸ್ಕರ ಮಲ್ಲಿಗೆ ಹೂವು ತಿಂದಿನಿ. ಮೆಲ್ಲಿಗಿಡ್ಲ. ನೀವಿಗ್ಲೂ ಬೇಡಿ, ತೆಗಿಲೂ ಬೇಡಿ, ದೂರ ಇರಿ. ಹೋಗಪ್ಪ, ತಿಂಗಳಿಗೆ 2 ಸಲ ಕೂತ್ಕೊಳ್ತೀಯ ನೀನು. ಅದಲ್ಲ ರೀ, ಮಕ್ಕಳಿದ್ದಾರೆ. ಎಲ್ಲರ ಮನೇಲೂ ಬಿವೇರ್ ಆಫ್ ಡಾಗ್ಸ್ ಅಂತ ಬೋರ್ಡ್ ಹಾಕ್ತಾರೆ. ನಮ್ಮ ಮನೇಲಿ ಬಿವೇರ್ ಆಫ್ ಮಕ್ಕಳು ಅಂತ ಬೋರ್ಡ್ ಹಾಕಬೇಕು. ಮೂಡ್ ಬಂದ್ಬಿಟ್ರೆ ಪರಿಸರವೇ ಮರ್ತೋಗುತ್ತೆ ಹಾಳಾದ ಗಂಡಸ ಜಾತಿಗೆ. ಹೇ ದೀಪು, ಭಾರತ್. ಬಂದ್ರೆ ಇಲ್ಲಿ ಜಿಲೇಬಿ ಕೊಡ್ತೀನಿ, ಆಮೇಲೆ ನಿಮ್ಮ ಅಮ್ಮನಿಗೆ ಬೇರೆ ಒಂದು ಸ್ವೀಟ್ ಕೊಡ್ತೀನಿ. ಅವನ್ ಬಂದ್ ಕೊಡಿ. ಕೊಡ್ತೀನಿ, ತಗೊಳಪ್ಪ, ತಗೋ. ಅಪ್ಪ ಒಳ್ಳೆಯವರು, ಅಮ್ಮ ಕೆಟ್ಟವರು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿದ್ಯಾ? ಹೌದು ಕಣ್ರೋ, ಈ ದಿನ ನಿಮ್ಮ ಅಪ್ಪ ಯಾರ ತಲೆ ಮೇಲೋ ಕೈ ಇಟ್ಟಿರ್ಬೇಕು. ಸಾಲ ಸಿಕ್ಕಿದ್ದಿನ ನಿಮ್ಮಪ್ಪ ಕುಬೇರ, ಇಲ್ದಿದ್ರೆ ಕುಚ್ಚೆ ಇಲ್ಲ. ಇಲ್ಲ, ನಮ್ಮಪ್ಪ ಐಕ್ರ. ಮಗನೇ, ಹೌದು, ನಿಮ್ಮ ಅಮ್ಮನ ಯಾವತ್ ನೋಡಿದ್ನೋ ಅವತ್ತೇ ನಾನು ಹೆಡ್ ಕ್ರಾಕ್ ಆಗೋಯ್ತು ಕಣೋ. ಕೈಲಿ ಜಿಲೇಬಿ ಇದೆ, ನಾ ಕಣೆ ಕೊಡ್ತೀನಿ, ಹೋಗಿ ಆಡ್ಕೋಗಪ್ಪ. ಬಾಸಿಂದ ಮಾರ್ಕೆಟ್ ಎಲ್ಲ ಹುಡುಕಿದ್ದೀನಿ, ತಲೆಗೆ ಇವತ್ತು ನಾನೇ ಮುಗಿಸ್ಬೇಕು. ಮನು, ಆ ಸೀರೆ ಉಟ್ಕೋತೀಯ, ನಂಗೆ ತುಂಬಾ ಇಷ್ಟ. ಯಾವ್ದ್ರಿ? ಅದೇ ಪ್ರಸ್ತುತ ದಿವಸ ಉಟ್ಕೊಂಡಿದ್ಯಲ್ಲ ಅದು. ಅದು ತುಂಬಾ ಹರಿದಿದ್ದೀರಿ. ಹರ್ತಿದ್ರೇನಂತೆ, ಅದೇನ್ ಮೈ ಮೇಲೆ ಇರ್ಬೇಕೇನು? ಎಲ್ಲರೂ ನೋಡ್ತಾ ಇರ್ರಿ. ಸರಿ ಸರಿ, ರೂಮ್ ನಡಿ, ರೂಮ್ ನಡಿ. ಹಾಲು ಕುಡಿತೀರಾ? ತುಂಬಾ ಟಯರ್ಡ್ ಆಗಿದೆ, ನಿದ್ರೆ ಮಾಡ್ಬೇಕು. ನಂಗೆ ನಿದ್ರೆನೇ ಬರ್ತಾ ಇಲ್ಲ. ನಿದ್ರೆನೇ ಬರ್ತಾ ಇಲ್ಲ ರೀ. ಆ ಸಮಯದಲ್ಲೂ ಹಣ ದುಡಿತಾ ಇದ್ದೆ. ನೀವು ಜೀವನದಲ್ಲಿ ಒಳ್ಳೆ ವ್ಯಾಪಾರಿ ಆಗ್ಬೋದು, ಆದ್ರೆ ಒಳ್ಳೆ ಗಂಡಾಗಕ್ ಸಾಧ್ಯನೇ ಇಲ್ಲ. ಛೇ ಛೇ. ಸಾಂಬ್ರಾಣಿ ವಾಸನೆ ಗಮನ ಇದೆ. ಸೀಮೆ ಎಣ್ಣೆ ತಂದು ಕೊಡ್ತೀರಾ? ಅದೇನ್ ಸುಡುಗಾಡು ಸೀಮೆ ಎಣ್ಣೆ, ಒಲೆ ಸರಿಯಾಗಿ ಉರಿಯೋದಿಲ್ಲ. ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಬರೋ ಹೊತ್ತಿಗೆ ಸಾಕಾಗಿ ಹೋಯ್ತು. ಒಂದೊಂದು ಬಾಟ್ಲು ಸುರಿದ್ರು ಒಲೆ ಉರಿಯೋದೇ ಇಲ್ಲ. ಅದು ನುರಿಯಾಗಿ ಹಾಕ್ಬಿಡ್ತಾನೆ, ಅರ್ಧಕ್ಕರ್ಧ ನಷ್ಟ. ಯಾಕೋ ಸಂಸಾರ ಪುಣ್ಯ ಪುರುಷರು. ಚಿಂತೆ ಇಲ್ಲದ ಮನೆಗೆ ಸಂತೆಯಲ್ಲಿದ್ದೇ ಬಂತಂತೆ. ಏನ್ ಗಂಡನೋ ಏನ್ ಸಂಸಾರನೋ.
ಎಲ್ಲಿಗೆ ಹೊರಟೆ? ಅದೇ ನಮ್ಮನೇಲಿ ಐತಲ್ಲ ಸಿಂಹ, ಅದಕ್ಕೆ ಟೀ ತರಕ್ ಹೋಯ್ತಾ ಇದೀನಿ. ವೀರಪ್ಪನಿಗೇನು? ಹೆಸರು ವೀರಪ್ಪ, ಒಂದವ್ ಸೀರ ಅವ್ನ ಇಡೀ ಮೈಯಾಗೆ ಇಲ್ಲ. ಯಾಕೆ? ಏನಾಯ್ತು? ಮೇನ್ ರೋಡ್ನಾಗ ಯಾರೋ ಸಿನಿಮಾ ನೋಡ್ಕೊಂಡ್ ಬರ್ತಾವ್ರೆ, ಅವ್ರನ್ನ ಎದುರಿಸಿ ಕಳ್ರು ಒಡವೆ ಕಿತ್ಕೊಂಡು ಹೋಗವ್ರೆ. ಅಲ್ಲಿಗೆಲ್ಲ ವೀರಪ್ಪ ತಾನೇ ವಾಚ್ಮನ್ನ? ಮಾಡೋನಲ್ಲ ವಾಚ, ಕಸದ ತೊಟ್ಟೆ ಕುಂತ್ಕೊಂಡು ಎಲ್ಲಿ ಹೊರಗ್ ಬಂದ್ರೆ ಒದಿತಾರೋ ಅಂತ ಔತ್ಕೊಂಡವ್ನೆ. ಈಗ ಮನೆಗ್ ಬಂದವ್ನೆ, ಜ್ವರ ಬಂದೈತಿ. ಇಂತ ಹೇಳಿ ನಿನ್ ಗಂಡ. ಭದ್ರಮ್ಮ, ತಪ್ಪು ತಿಳ್ಕೋಬೇಡ. ನಿನ್ ಗಂಡ ಕೈ ಬಳೆ ಹಾಕೊಂಡಿದ್ದಾನೆ. ಬಾಳೆನೆ ಹಾಕೊಂಡವನು, ಅರಿಶಿಣನೆ ಹಚ್ಕೊಂಡವನು. ಮೊಕ್ಕೇಡಿಂತಂದು ನಾನೇನಾದ್ರೂ ಆ ಜಾಗದಲ್ಲಿ ಇರ್ಬೇಕಾಗಿತ್ತು, ಕಳ್ರ ಚರ್ಮ ಸುಲ್ದು ಚಪ್ಪಲಿ ಹೊಲ್ಸ್ಕೊಂಡ್ಬಿಡ್ತಿದ್ದೆ. ಆರತಿಯ ತಾರಬೇಕ ರಂಗನಾಥನಿಗೆ, ಶ್ರೀಹರಿಗೆ ರಂಗನಾಥನಿಗೆ. ಮುತ್ತಿನಾರತಿ ತಾರಬೇಕ ರಂಗದಾಮನಿಗೆ, ಈ ವೀರನಿಗೆ ರಂಗದಾಮನಿಗೆ, ಈ ವೀರನಿಗೆ ರಂಗದಾಮನಿಗೆ. ಆರತಿಯ ತಾರಬೇಕ ರಂಗದಾಮನಿಗೆ. ಸರಿ ಬತ್ತೀನವ್ವ. ಕರ್ಮ ಕರ್ಮ. ಅಕ್ಕ, ಅಯ್ಯೋ ಏನಾಗಿದೆಯೇ? ಮೈ ಚೆನ್ನಾಗಿಲ್ಲ ಅಕ್ಕ, ಹೊಟ್ಟೆ ತೊಳಸ್ತಾ ಇದೆ, ಎದ್ರೆ ತಲೆ ಗಿರ್ರನ್ನುತ್ತೆ, ಬೆಳಿಗ್ಗೆ ವಾಂತಿ ಆಯ್ತು. ವಾಂತಿ ಆಯ್ತಾ? ನನಗ್ ಗೊತ್ತು ಹೀಗೆ ಆಗತ್ತೆ ಅಂತ. ಅವು ನಿನ್ ಶಕುಂತಲಾ ಪಿಕ್ಚರ್ ಕರ್ಕೊಂಡು ಹೋಗ್ತಿರುವೆ, ನನಗ್ ಗೊತ್ತು ಹೀಗಾಗತ್ತೆ ಅಂತ. ಅಯ್ಯೋ ಅದಲ್ಲ ಅಕ್ಕ. ಸುಮ್ಮನೆ ಮಾಲ್ತಿ. ರಾಧಾ. ಗುಡ್ ಮಾರ್ನಿಂಗ್ ಮಾಲ್ತಿ. ಗುಡ್ ಮಾರ್ನಿಂಗ್ ರಾಧಾ. ಇದೇನು ಈ ದಿನ ಇಷ್ಟು ಲೇಟ್ ಆಗಿದ್ದಿದ್ದೀರಲ್ಲ? ಏನ್ ಸಮಾಚಾರ? ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಕಾಣಿಸುತ್ತೆ. ತುಟಿ ಬೇರೆ ಕೆಂಪಗಾಗಿದೆ. ಬರ್ತೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ಬೇರೆ ಕೆಲಸನೇ ಇಲ್ಲ. ಯಾರ ಮನೆ ನಿದ್ದಿಗೆಡ್ತಾರೆ, ಯಾರ ಮನೆ ಜಗಳ ಆಡ್ತಾರೆ, ಯಾರ ಮನೆ ಯೋಗಕ್ಷೇಮ, ತಮ್ಮನೆ ಯೋಗಕ್ಷೇಮ ಬಿಟ್ಬಿಟ್ರು ಮಂದಿ ಮನೆ ಯೋಗಕ್ಷೇಮ ನೋಡ್ತಾ ಇದ್ದಾರೆ. ನಿಮ್ ಕೆಲಸ ನೀವ್ ನೋಡ್ರಿ. ಮಾಲ್ತಿ, ಮಾಲ್ತಿ, ಯಾಕ್ರಿ ಹಾಕೊಳ್ತೀರಿ? ಬಳುಕಿ ಬಳುಕಿ ಬಾ. ಇವತ್ತು ಒಂಥರ ಕವಿತ್ವ ಬರೀಬೇಕು ಅಂತ ಆಸೆ ಆಗ್ಬಿಟ್ಟಿದೆ, ಸ್ಫೂರ್ತಿ ಬಂದ್ಬಿಟ್ಟಿದೆ. ಬ್ಯೂಟಿಫುಲ್ ಸಾಂಗ್ ಕೇಳ್ಬಾಯ್ತಾ ಇದ್ದೀನಿ. ಹೌದು, ಸಾಲಗಾರ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಶೃಂಗಾರನೇ ಹೆಚ್ಚಾಗ್ತಾ ಇದೆ ನಿಮ್ಗೆ. ಅವರೇ ಅಲ್ವೇ ನನ್ನ ಸ್ಫೂರ್ತಿದಾಯಕರು. ಸಾಕು, ನಿಮ್ ಕವಿತ್ವ ಬೇಗ ಬರ್ದು ಮುಗಿಸಿ. ನೋಡಿ, ಈ ದಿನ ಎಣ್ಣೆ ಸ್ನಾನಕ್ಕೆ ಕೂತ್ಕೋಬೇಡಿ. ಅಯ್ಯೋ, ಎಣ್ಣೆ ಸ್ನಾನ ಬೇಡ, ನಾನು ಬಿಟ್ಬಿಡು. ಈ ವಾರ ಬೇಡ, ಮುಂದಿನ ವಾರ ಹಾಕೋತೀನಿ. ಅದೆಂದಿಗೂ ಸಾಧ್ಯವಿಲ್ಲ. ಬೇಗ ಬರ್ದು ಮುಗಿಸಿ. ಎಣ್ಣೆ ಯಾಕ್ರಿ ಹೀಗೆಲ್ಲ ಮಾಡ್ತೀರಿ? ವಾರ ತಪ್ಪಿಸ್ಬಾರ್ದ್ರಿ. ಈ ವಾರ ಬೇಡ, ಬಿಟ್ಬಿಡು. ಕೂತ್ಕೊಳ್ಳಿ. ಸರಿ, ಕೂತ್ಕೋತೀನಿ. ಕೂತ್ಕೊಳ್ಳಿ ಅಂದ್ರೆ ಹಿರಿಯ ನಿಮ್ಮಪ್ಪನ್ನ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪಂಚಾಳಿ ಬಿಡಕ ಒಳಗೆ ಇರಲಿಲ್ಲ. ಹಿರಿಯ ನಿಮ್ಮಪ್ಪನ್ನ. ಸುಮ್ಮನೆ ಕೂತ್ಕೋಬಾರ್ದೆ. ನಿನ್ನ ಚೆಲುವ ಬಣ್ಣಿಸಲು ಕವಿಯು ನಾನಲ್ಲ, ನಿನ್ನ ಸೊಬಗ ಚಿತ್ರಿಸಲು ಚಿತ್ರಕಾರನು ಅಲ್ಲ. ಹೇಗೆ ಹೇಳಲಿ ನಿನಗೆ, ಹೇಗೆ ತಿಳಿಸಲಿ, ಹೇಗೆ ಹೇಳಲಿ ನಿನಗೆ, ಹೇಗೆ ತಿಳಿಸಲಿ.
ಆಡುತ್ತಿಹುದು ಬೆಳ್ಳಿ ತಾರೆಯೋ ಅಥವಾ ನಿನ್ನ ಕಂಗಳೋ ಸುಳಿವ ಗಾಳಿಗಾಡುತ್ತಿಹುದು ಮೇಘಮಾಲೆಯೋ ಅಥವಾ ಕುರುಳಲೀಲೆಯೋ ಹಗಲಿನಲ್ಲೇ ಮೂಡಿ ಬಂದ ಪೂರ್ಣ ಚಂದ್ರನೋ ನೀನು ಪೂರ್ಣ ಚಂದ್ರನೋ ಹೇಗೆ ಹೇಳಲಿ ನಿನಗೆ ಹೇಗೆ ತಿಳಿಸಲಿ ಹೇಗೆ ಹೇಳಲಿ ನಿನಗೆ ಹೇಗೆ ತಿಳಿಸಲಿ ಮಂಜು ಸೆರಗು ಮರೆ ಮಾಡಿರುವ ಧವಳಗಿರಿಗಿದೋ ಅಥವಾ ತುಂಬು ಹರೆಯವೋ ಬಳುಕಿ ಬಳುಕಿ ಆಡುತ್ತಿಹುದು ಲತೆಯ ಲಾಸ್ಯವೋ ಅಥವಾ ನಿನ್ನ ಸೊಂಟವೋ ಧರೆಯ ನರಸಿ ಇಳಿದು ಬಂದ ದೇವ ಕನ್ಯೆಯೋ ನೀನು ಹೇಗೆ ಹೇಳಲಿ ನಿನಗೆ ಹೇಗೆ ತಿಳಿಸಲಿ ನಿನ್ನ ಚೆಲುವ ಬಣ್ಣಿಸಲು ಕವಿಯು ನಾನಲ್ಲ ನಿನ್ನ ಸೊಬಗ ಚಿತ್ರಿಸಲು ಚಿತ್ರಕಾರನು ಅಲ್ಲ ಹೇಗೆ ಹೇಳಲಿ ನಿನಗೆ ಹೇಗೆ ತಿಳಿಸಲಿ ಗುಡಿಯ ಗಂಟೆ ಸಾಗುತ್ತಿಹುದು ಪ್ರೇಮ ಪಾವನ ನಿಜದೇ ಅದುವೆ ಜೀವನ ಭೂಮಿ ತಾಯಿ ಸಾಕ್ಷಿಯಾಗಿ ನಿನ್ನದಾದೆನ ಒಂದೇ ನಮ್ಮ ತನುಮನ ಬಂಧಿಸಿಹುದು ಪ್ರೇಮ ನಮ್ಮ ಜನುಮ ಜನುಮದೇ ನಮ್ಮ ಜನುಮ ಜನುಮದೇ ಅಕ್ಕ ಅಪ್ಪ ಬಂದ್ ಕೇಳಿದ್ರೆ ಈ ಬೀಗ್ ಕೈ ಕೊಟ್ಟು ಬಿಡಿ. ಗೀತಾ, ರಾಜ ದಿನ ಊರಿಂದ ಬರ್ಬೇಕಲ್ಲ ಹಾಗಂತ ಹೇಳಿ ಹೋಗಿದ್ದಾರೆ. ಮಾಲ್ತಿ, ರಾಧಾ ಬನ್ನಿ ಬನ್ನಿ, ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಬೇಡ. ನಿಮ್ಮ ಹತ್ರ ಒಂದು ವಿಷಯ ಹೇಳೋಣ ಅಂತ ಬಂದೆ. ನನ್ನ ಹತ್ರನೇ? ಹೌದು. ಏನು? ನಮ್ಮೂರ್ಗೆ ದೇವಿ ಭಕ್ತರೊಬ್ರು ಬಂದಿದಾರಂತೆ. ಅವರು ಎಲ್ಲರ ಕಷ್ಟನು ಪರಿಹರಿಸ್ತಾರಂತೆ. ಹೌದಕ್ಕ, ನಿನ್ನೆ ನಮ್ಮ ಕನ್ನಡ ಲೆಕ್ಚರ್ ಹೋಗಿ ಬಂದ್ರಂತೆ. ಆಕೆಯಲ್ಲಿ ಅಖಂಡ ದೈವಿಕ ಶಕ್ತಿ ಅಡಗಿದೆ ಅಂತ ಅವ್ರು ಹೇಳಿದ್ರು. ನೀವು ಬರೋ ಹಾಗಿದ್ರೆ ಹೋಗ್ ಬರೋಣ. ಅದಕ್ಕೇನಂತೆ, ಹೋಗ್ ಬರೋಣ. ಗೀತಾ, ನೀನ್ ಬರ್ತೀಯನೆ? ನನಗೂ ಆ ತಾಯಿ ದರ್ಶನ ಮಾಡ್ಬೇಕು ಅಂತಿದೆ. ಟೈಮ್ ಆಯ್ತು, ನಾಯಿ ಸ್ನಾನ ಮಾಡಿಸ್ಬೇಕು. ಬರ್ತೀನಿ. ನಾಯಿಗೂ ಇವ್ರೇ ಸ್ನಾನ ಮಾಡಿಸ್ಬೇಕಾ ಅಕ್ಕ? ಗಂಡ ಕೈಗೆ ಸಿಕ್ಕಿದ್ರೆ ನಾಯಿಗೆ ಮಾಡಿ ಸಂತೋಷ ಪಡ್ಬೇಕು. ಅವಳು ಇನ್ನೇನ್ ಮಾಡ್ತಾಳೆ ಹೇಳು? ನಿನ್ ಸಂಬಳ ತಗೊಂಡೋಗು. ಥ್ಯಾಂಕ್ ಯು. ಲೋಲೋ, ನನ್ ಸಾಲ ಕೊಟ್ಬಿಟ್ಟು ಹೋಗು. ಎಲ್ಲ ಹೇಳ್ಕೊಂಡು ಕೈಗೆ 100 ರೂಪಾಯಿ ಕೊಟ್ಟಿದ್ಯಲ್ಲ, ಇದ್ರಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಲಿ ನೀನೇ ಹೇಳೋ ಚಂದ್ರು.
ಲೋ ಮಾಧು, ನೀನ್ ಹತ್ರ ಸಾಲ ತಗೊಂಡು 6 ತಿಂಗಳಾಯ್ತು. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನೀನ್ ಋಣ ತೀರ್ಸ್ಬೋಣ ಅಂತ ನಿರ್ಧಾರ ಮಾಡಿದೆ. ಆದ್ರೆ ನಮ್ ತಂದೆ ತೀರ್ಕೊಂಡ್ಬಿಟ್ರು. ಯಾವಾಗ? ನಿನ್ನೆ ರಾತ್ರಿ ನಮ್ಮೂರು ಬನ್ನೂರಿನಲ್ಲಿ. ಅಯ್ಯೋ ಪಾಪಿ, ತಕ್ಷಣ ಹೊರದೆ ಆಫೀಸಿಗೆ ಬಂದಿಯಲ್ಲೋ. ಡ್ಯೂಟಿ ಫಸ್ಟ್. ಅದು ಅಲ್ಲದೆ ಕೈನಲ್ಲಿ ಕಾಸಿಲ್ದೆ ಅವ್ರನ್ನ ಕೈಲಾಸಕ್ಕೆ ಹ್ಯಾಕ್ ಕಳಿಸ್ಲು. ಐ ಆಮ್ ವೆರಿ ಸಾರಿ. ಈಗಾಗತ್ತೆ ಅಂತ ಅನ್ಕೊಳ್ಳಿಲ್ಲ. 50 ರೂಪಾಯಿ ತಗೋ, ಖರ್ಚಿಗೆ ತಕ್ಷಣ ಹೊರಡು. ಚಂದ್ರು, ಥ್ಯಾಂಕ್ ಯು ವೆರಿ ಮಚ್. ಚಂದ್ರು, ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್. ನೀನೇ ನಿಜವಾದ ಸ್ನೇಹಿತ. Poor fellow. Poor fellow. May I come in, sir? Get in. ನಮಸ್ಕಾರ ಸರ್. Yes. ಸರ್, Yes. ತಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನು? ಏನಿಲ್ಲ ಸರ್, ವೈಕುಂಠ ಸಮಾರಾಧನೆಗೆ ಸೀರೆ ಪಂಚೆ ಎಲ್ಲ ತಗೋಬೇಕಾಗಿತ್ತು. ತಮಗೆ ಪರಿಚಯ ಇರೋ ಅಂಗಡಿಲಿ ಸಾಲ ಕೊಡ್ಸಿದ್ರೆ ತಿಂಗಳ ಕರೆಕ್ಟಾಗಿ ಕಟ್ಬಿಡ್ತೀನಿ ಸರ್. ವೈಕುಂಠ ಸಮಾರಾಧನೆ? ಹೌದು ಸರ್. ಯಾರಿಗೆ? ಹೀಗೆ ಹೋದ್ರೆ ನನಗೆ ಆಗ್ಬಿಡುತ್ತೆ ಸರ್. ನನ್ನ ಗೋಳ್ ಕತೆ ಯಾರು ಸರ್ ಕೇಳ್ತಾರೆ? ಏನ್ ವಿಷಯ ಹೇಳಿ. ನಮ್ ಚಿಕ್ಕಪ್ಪ ಸತ್ತು ಹೋಗಿ ನನ್ನ ಸಾಯೋ ಹಾಗೆ ಮಾಡಿದ್ರು ಸರ್. ಅವ್ರಿಗೆ ಮಕ್ಕಳೇ ಇಲ್ಲ. ಎಲ್ಲ ಕರ್ಮ ನಾನೇ ಮಾಡ್ಬೇಕು ಸರ್. ನಿಮ್ ಗ್ರಹಚಾರನೇ ಚೆನ್ನಾಗಿಲ್ಲ. ಹೌದು ಸರ್. 6 ತಿಂಗಳ ಹಿಂದ್ಗಡೆ ನಿಮ್ಮ ಅಪ್ಪ ಸತ್ರು, ಈಗ ನಿಮ್ ಚಿಕ್ಕಪ್ಪ. ಹೌದು ಸರ್. ಸರಿ, ವೈಕುಂಠ ಸಮಾರಾಧನೆ ಯಾವಾಗ? ನಾಳೆ ಸರ್. ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ನೆಲಮಂಗಲಕ್ಕೆ ಹೋಗ್ಬೇಕು ಸರ್. ಸರ್, ನಮ್ಮ ಅಪ್ಪ ಸತ್ತಾಗ ನಿಮ್ಮ ಹತ್ರ ತಗೊಂಡು 50 ರೂಪಾಯಿ ಸಾಲ ತೀರ್ಸಕ್ಕಾಗದೆ ನಿಮ್ಮ ಮುಖ ತೋರ್ಸಕ್ಕೆ ನಾಚಿಕೆ ಆಗಿದೆ ಸರ್. ಅಯ್ಯೋ ಪಾಪ, ನೀವೇನ್ ಮಾಡ್ತೀರಾ ಹೇಳಿ. ಸರ್, ನನ್ನಂತವನು ಬದುಕಿರಬಾರ್ದು. ನಮ್ ಚಿಕ್ಕಪ್ಪ ಸಾಯಕ್ ಬದಲಾಗಿ ನಾನೇ ಬಿಡ್ತು ಸರ್. ಹೆಂಡತಿ ಮಕ್ಳ ಕೈಗೆ ಏನ್ ಕೊಡ್ಬೇಕು ಅಂತಿದ್ದೀರಾ? ಏನ್ ಕೊಡ್ಲಿ ನೀವೇ ಹೇಳಿ ಸರ್. ಯೋಚನೆ ಮಾಡಬೇಡಿ. 25 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ. ಸರ್, ನೀವೇ ನನ್ನ ನಿಜವಾದ ಹಿತೈಷಿಗಳು. ಇನ್ನು ವೈಕುಂಠ ಸಮಾರಾಧನೆ ಮಾಡ್ಬಿಡ್ತೀನಿ ಸರ್. ಬರ್ತೀನಿ ಸರ್, ಬರ್ತೀನಿ. ನನ್ನ ಭಾಗಕ್ಕಿನ ಮೇಲೆ ನೀವೇ ಚಿಕ್ಕಪ್ಪ. ಎಸ್, ರಾಮರಾವ್ ಸ್ಪೀಕಿಂಗ್. ವಿಶ್ವ, ಅರ್ಜೆಂಟಾಗಿ ಒಂದು 5 ರೂಪಾಯಿ ಇದ್ರು ಕೊಡು. ತಗೊಂಡ ತಿರುಗಿಸ್ಕೊಟ್ಟಿಲ್ವಲ್ಲ? ಎಲ್ಲ ಸೇರಿಸ್ಕೊಡ್ತೀನಿ ಕೊಡೋ ಮುಂಡಿದೆ. ತಗೊಳ್ಳಿ. ಇನ್ನೊಂದು 5 ಕೊಡು. 14 ಬೇಕು. ಚಿಲ್ಲರೆ ಬಡ್ಡಿ ಒಂದು 5 ರೂಪಾಯಿ ಜಾಸ್ತಿ ಇಟ್ಕೊಳಕ್ಕೆ. ಲೋ ಭರತ್, ಎದ್ದೇಳೋ, ಸ್ಕೂಲಿಗೆ ಹೊತ್ತಾಯ್ತು, ಎದ್ದೇಳೋ. ನಿನ್ ಕೈಲ್ ನಿದ್ದೆ ಇಲ್ಲ ನನಗ್ ಗೊತ್ತು. ಬರ್ತಾ ಬರ್ತಾ ನಿಮ್ಮ ಅಪ್ಪನ ಬುದ್ಧಿ ನಿನಗ್ ಬರ್ತಾ ಇದೆ. ಎದ್ದೇಳೋ. ಏನೋ ಇದು, ತಲೆ ಸುಡ್ತಾ ಇದೆಯಲ್ಲ, ಜ್ವರ ಬಂದಿದೆಯಲ್ಲ. ನಿಮ್ಮ ಅಪ್ಪ ಬೇರೆ ಮನೇಲಿಲ್ಲ. ಇದ್ದಿರ್ತಾನೆ ಏನು, ಮನೆ ಮಡದಿ ಮಕ್ಕಳು ಅಂತ ಅವ್ರ ಜ್ಞಾನ ಇದ್ದಿರ್ತಾನೆ. ಇರು ಭರತ್, ನಾನೀಗ ಬರ್ತೀನಿ, ಮಲಕ್ಕು. ಎದ್ದೇಳ್ಬೇಡ ಕಣೋ. ಭದ್ರಮ್ಮ, ಭದ್ರಮ್ಮ. ಏನವ್ವ? ಭದ್ರಮ್ಮ, ದೊಡ್ಡೋರು ಮೈ ಹುಷಾರಿಲ್ಲ, ಡಾಕ್ಟರ್ ಶಾಪ್ ಹೋಗ್ಬೇಕು. ಒಂದ್ 5 ರೂಪಾಯಿ ಇದ್ರೆ ಕೊಟ್ಟಿರ್ತೀಯ? ಸಂಜೆ ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅದಕ್ಕೇನಂತೆ? ಭದ್ರಮ್ಮ, ಸಂಸಾರ ಸಾಕಾಗಿದೆ ಭದ್ರಮ್ಮ. ನನಗೆ ಯಾವತ್ತಿ ಕಷ್ಟಗಳಿಂದ ಬಿಡುಗಡೆ ಸಿಗುತ್ತೋ ಆ ದೇವರಿಗೆ ಗೊತ್ತು. ಈಗ ನೆನ್ಪಾಯ್ತು ನೋಡವ್ವ, ನಮ್ಮೂರ್ಗೆ ದೇವಿ ಬಂದವಳಂತೆ. ನಾವ್ ಕೇಳಿದ್ದೆಲ್ಲ ಕೊಡ್ತಾಳಂತೆ. ನಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾಳಂತೆ. ಹೋಗ್ ಬರೋಣವಾ? ಹೌದು, ರಾಧಮ್ಮನೇ ಹೇಳಿದ್ರು. ನಾಳೆ ಹೋಗೋಣ. ನೋ ಪ್ರಾಬ್ಲಮ್. ಕೇಳು ಬನ್ನಿ ತಾಯಿ. ನಾವೆಲ್ಲ ಕೂತಿಲ್ಲೇನು? ಹಿಂಗೆ ಹಿಂದಕ್ಕಿಲ್ಲಿ. ಇಷ್ಟು ಜನ ಸರದಿ ಮುಗಿಯೋ ಹೊತ್ತಿಗೆ ನನಗ್ ಬ್ಲಡ್ ಪ್ರೆಷರೇ ಬಂದ್ಬಿಡುತ್ತೆ. ನೋ ಪ್ರಾಬ್ಲಮ್. ನಮ್ ಡಾಕ್ಟ್ರು BP ಕೇಸ್ ನಲ್ಲಿ ಎತ್ತಿದ ಕೈ. ಮೊನ್ನೆ ಒಂದು ಬ್ಲಡ್ ಪ್ರೆಷರ್ ಪೇಷಂಟ್ಗೆ ಮೈಯಲ್ಲಿ ಬ್ಲಡ್ ಇಲ್ದಂಗ್ ಮಾಡಿ ಮುಗ್ದೇ ಬಿಟ್ರು. ಬ್ಲಡ್ ಪ್ರೆಷರಾ? ಯಾರಿಗೆ? ಮಾದುಗ? ಅಲ್ಲ, ನನಗೆ. ಬಾಯಿ ಮುಚ್ಕೊಂಡು ಸುಮ್ಮನಿರೋ, ಮೂಲ ಬೇಡ. ಕಾಂಪೌಂಡ್ರು, ಬಾತ್ರೂಮ್ 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 ಬಾತ್ರೂಮ್
ಒಳಗೆ ಕನ್ಸಲ್ಟಿಂಗ್ ರೂಮ್ ಇದೆ, ನೋ ಪ್ರಾಬ್ಲಮ್. ಡಾಕ್ಟರ್ ಎಲ್ಲ ಪ್ರೈವೇಟ್ ಆಗಿ ಚೆಕ್ ಮಾಡ್ತಾರೆ. ನೀವೇನ್ರಿ? ಅದಲ್ಲ ನಾ ಹೇಳಿದ್ದು, ಯೂರಿನ್ ಪಾಸ್ ಮಾಡ್ಬೇಕು. ಬಾತ್ರೂಮ್ ಬಾತ್ರೂಮ್ ಬಾತ್ರೂಮು ಅದು ಇಲ್ಲ ಆಗಲ್ರಿ. ಹೊರಗೆ ಪಬ್ಲಿಕ್ ಲ್ಯಾಬರೇಟರಿ ಇದೆ, ಹೋಗ್ ಬನ್ನಿ. ಅಯ್ಯೋ ಕಾಪಾಡ್ರು ಅರ್ಜೆಂಟು. ಅಯ್ಯೋ ಅಯ್ಯೋ ಅದಿಲ್ಲ ಆಗಲ್ರಪ್ಪ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅಯ್ಯೋ ಕಾಪಾಡ್ರು. ಅಯ್ಯೋ ಮರಿ. ರಾಮು ಬಾರ ಇಲ್ಲಿ, ಬಾರ ಇಲ್ಲಿ. ನಮಸ್ಕಾರ ಮಿಸ್ಟ್ರೆ. ಏನ್ ಮಿಸ್ಟ್ರೆ ಅದು? ಬಾರ ಇಲ್ಲಿ. ತಗೋ ಟೋಕನ್ನು, ಪ್ರಿಸ್ಕ್ರಿಪ್ಷನ್, ಮತ್ತೆ ಜಾಗ ಬಿಟ್ರೆ ಸಿಗೋದಲ್ಲ. ಕೂತ್ಕೊಂಡಿರ್ಲಿ. ಬಂದ್ಬಿಡಿ ಮಿಸ್ಟ್ರೆ. ನನಗೆಲ್ಲ ಗೊತ್ತ, ನೀವು ಸುಮ್ಮನೆ ಕೂತ್ಕೊಂಡಿರೋ. ನಮಸ್ಕಾರ, ಬರ್ತೀನಿ. ಏನಯ್ಯ ಕೃಷ್ಣಯ್ಯ, ನಮಸ್ಕಾರ ಮಿಸ್ಟ್ರೆ. ಸಿಕ್ಬಿಡ್ತಲ್ಲ ನಿನಗೆ. ಎಲ್ಲ ನಿಮ್ಮ ಆಶೀರ್ವಾದ. ಬರೀ ಆಶೀರ್ವಾದ ಅಲ್ಲ, ಕಾಫಿ ತಿಂಡಿ ಏನಿಲ್ವಾ? ಕೊಡ್ತಾ ನಡೀರಿ. ಬರೀ ಕಾಫಿ ಅಲ್ವಾ, ಟಿಫನ್ ಕಾಫಿ ಎಲ್ಲೋ ಎರಡೆರಡು ಕೊಡ್ತಕ್ಕದ್ದು. ಆಯ್ತು ನಡೀರಿ. ಅಲ್ಲಿ ತೆಗಿಯಪ್ಪ. ಮಾತ್ರೆ ಔಷಧಿ ಕೊಡ್ತಾರೆ, ತಗೊಂಡು ಹೋಗು. ಗುಂಡ್ಯ ನೋಡು, ತಗೋ ಇದನ್ನ ಮಿಕ್ಸರ್ ಕೊಡ್ತೀನಿ. ದಿನಕ್ಕೆ 3 ಸರಿ ಉಪಯೋಗಿಸ್ಬೇಕು, ಗೊತ್ತಾಯ್ತಾ? ನಾಳೆ ಮತ್ತೆ ಪಾಪ ಹೋಗು ಹೋಗು ಹೋಗು. ನೆಕ್ಸ್ಟ್ ನಂಬರ್ 18. ನಾನು ಸರ್. ಬಿಡಿ ಸರ್, ನನಗೇನೂ ಆಗಿಲ್ಲ ಸರ್. ಬಿಡಿ, ನನಗೇನೂ ಆಗಿಲ್ಲ ಡಾಕ್ಟ್ರೆ. ಬಿಟ್ಬಿಡಿ ಡಾಕ್ಟ್ರೆ, ನನಗೇನೂ ಆಗಿಲ್ಲ. ಅಯ್ಯೋ ಬಿಟ್ಬಿಡಿ ಡಾಕ್ಟ್ರೆ. ಗಲಾಟೆ ಮಾಡಬಾರ್ದಪ್ಪ. ನನಗೇನೂ ಆಗಿಲ್ಲ ಡಾಕ್ಟ್ರೆ, ಬಿಟ್ಬಿಡಿ ಡಾಕ್ಟ್ರೆ. ನಾಲಿಗೆ ತೆಗಿ. ಏನ್ ನಾಲಿಗೆ ಮೇಲೆ ಇಷ್ಟೊಂದು ಕೊಳೆ? ಮನೆಗೆ ಹೋಗಿ ಬ್ರಷ್ ತಗೊಂಡು ಉಜ್ಜು. ನೋ ಪ್ರಾಬ್ಲಮ್, ಬಚ್ಚಲ್ ತೊಳೆಯೋ ಬ್ರಷ್. ನಾನು ಬಿಟ್ಬಿಡಿ ಡಾಕ್ಟ್ರೆ, ನಾನು ಬಿಟ್ಬಿಡಿ ಡಾಕ್ಟ್ರೆ. ಅಯ್ಯೋ ಗಲಾಟೆ ಮಾಡಬಾರ್ದು. ಇಂಜೆಕ್ಷನ್ ರೆಡಿ? ಡಾಕ್ಟ್ರೆ ಬಿಟ್ಬಿಡಿ, ಬಿಟ್ಬಿಡಿ, ಬಿಟ್ಬಿಡಿ. ಗಲಾಟೆ ಮಾಡಬಾರ್ದು. ಅಯ್ಯೋ ಅಯ್ಯೋ, ನಾನಲ್ಲ ಪೇಷಂಟು, ನಮ್ಮ ಮೇಸ್ಟ್ರು ನನಗ್ ಸೂಜಿ ತಿಟ್ಬಿಟ್ರಲ್ಲ. ಇಡಿಯಟ್. ಹಲೋ ಚಂದ್ರು. ಸರ್, ನನ್ನ ಶ್ರೀಮತಿ, ನಮಸ್ಕಾರ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಬಾಯ್, ಕಾಫಿ ತಗೊಂಬ. ಬಾಯ್, ವಿಷಯ ಗೊತ್ತಿ ನಿಮಗೆ? ಏನ್ ಸರ್? ಮಾಧವರಾವ್ ಚಿಕ್ಕಪತಿ ಹೋಗ್ಬಿಟ್ರು ಅಂತ. ಯು ಆರ್ ಮಿಸ್ಟೇಕನ್ ಸರ್. ತೀರೋಗಿದ್ದವ್ರ ತಂದೆ ಸರ್. ನಾನು ವೈಕುಂಠ ಸಮಾರಾಧನೆ ಖರ್ಚಿಗೆ ಅಂತ ನಾನು 25 ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲ ಸರ್, ಅವ್ರ ಅಪನಂತ ಕ್ರಿಯೆಗೆ ಅಂತ ನಾನು 50 ರೂಪಾಯಿ ಕೊಟ್ಟಿದ್ದೀನಿ. ವೆರಿ ಗುಡ್, ಬ್ರಿಲಿಯಂಟ್ ಚಾಪ್. ನಿಮ್ಮಿಬ್ಬರಿಂದ ಅವರ ಇಂದಿನ ಇನ್ಕಮ್ 75 ರೂಪಾಯಿ ಕಿತ್ಕೋತೀರಲ್ರಿ ಶೆಟ್ರೆ? ಬಾಕಿ ಹಣ ಆಮೇಲೆ ಕೊಡ್ತೀನಿ. ಮನೆ ಸಾಮಾನ್ ಲಿಸ್ಟ್ ఇవ్వండి. బాకీ పూర్తి ఇవ్వండి. ఆమెట్ సామాన్ తీసుకుంపోండి. ಈ ನಂಬರ್ಗೆ ಸ್ವಲ್ಪ ಫೋನ್ ಮಾಡ್ತೀರಾ? ಎಂಗೇಜ್ ಆಗಿದೆ ಸ್ವಾಮಿ. ಹಾಳಾದ ಫುಡ್ ಡಿಪಾರ್ಟ್ಮೆಂಟ್ ಹೀಗೆ ಯಾವಾಗ ನೋಡಿದ್ರು ಎಂಗೇಜ್ ಆಗಿರುತ್ತೆ. ನಮ್ಮ ಸ್ನೇಹಿತ ಫುಡ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಬೇರೆ ಯಾವ್ದಾದ್ರು ಅಂಗಡಿ ಸಾಮಾನು ತಕ್ಕೊಡ್ತೀನಿ ಅಂತ ಹೇಳಿದ್ದ. ಬೇರೆ ಅಂಗಡಿకి ఎందుకు పోతారండి? మాంగళ్యాన్ని తీసుకోండి. ದುಡ್ಡು ಕೊಡೋ ಸ್ವಲ್ಪ ನಿಧಾನ ಆಗುತ್ತಲ್ಲ. పర్వాలేదు. ಹಾಗಾದ್ರೆ ಸರಿ. రాదు సామానంతా కట్టిపెట్టరా. 75 ರೂಪಾಯಿ ಸ್ಟೋರ್ಸ್ ಕೊಟ್ಬಿಟ್ಟೆ. 2 ತಿಂಗಳೇ ಬಾಕಿ. 1 ತಿಂಗಳು ಕೊಟ್ಬಿಟ್ಟೆ. ತಗೋ, ಹಾಲವನ್ನ ಕೊಡು, ಮಿಕ್ಕಿದ್ದ ಆಮೇಲೆ ಕೊಡ್ತೀನಿ ಅಂತ ಹೇಳು. ಆಮೇಲೆ ಇದನ್ನ ಕೊಟ್ಬಿಡೆ, ಮಿಕ್ಕಿದ್ದ ಆಮೇಲೆ ಕೊಡೋಣಂತೆ. ಇದ್ದಲ್ಲಿ ಡಿಪೋಗೆ ಪೇಪರ್ ಖರ್ಚು, ಮಕ್ಕಳ ಸ್ಕೂಲ್ ಫೀಸು, ಆಸ್ಪತ್ರೆ, ಅದು ಇದು ವಗೈರೆ ಇಟ್ಕೊ. 10 ರೂಪಾಯಿ ಉಳಿದಿದೆ. 1 ತಿಂಗಳು ಪೂರ್ತಿ ಬಸ್ ಚಾರ್ಜು, ಟಿಫನ್ ಖರ್ಚು, ಸಿಗರೇಟು ಎಲ್ಲದೂ ಕಟ್ಬೇಕು. ಯಾಕೆ ಹಾಗೆ ನೋಡ್ತಿ ಮರಾಯ್ತಿ? ತಗೋ, ಯಾರ ತಲೆ ಮೇಲೆ ಕೈ ಇಟ್ಕೋತೀನಿ. ಬಟ್ಟೆ ಅಂಗಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮನ್ ಮದುವೆ ಆದ್ರಿಂದ ಈ ಅಡ್ಜಸ್ಟು ನಮ್ಮ ಮಾತು ಕೇಳಿ ಕೇಳಿ ಸಾಕಾಗಿದೆ. ನನಗೂ ನಿನ್ನ ಹತ್ರ ಜಗಳ ಮಾಡಿ ಮಾಡಿ ಸಾಕಾಗೋಗಿದೆ. ಲೆಟ್ ಅಸ್ ಸ್ಟಾಪ್ ಇಟ್ ಹಿಯರ್. ಪರಿಸ್ಥಿತಿಗಳನ್ನ ಶಾಂತಿಯುತವಾಗಿ ಪರಿಷ್ಕಾರ ಮಾಡ್ಕೊಳ್ಳೋಣ. ಓಕೆ? ಶಾಂತಿ ಅಂತೆ ಶಾಂತಿ. ನನ್ನ ಸ್ಥಳದಲ್ಲಿ ನೀವಿದ್ದಿದ್ರೆ ಎಂದೂ ಈ ಮನೆ ಬಿಟ್ಟು ಓಡ್ ಹೋಗ್ತಾ ಇದ್ರಿ.
ನನ್ನ ಸ್ಥಳದಲ್ಲಿ ನೀನಿದ್ದಿದ್ರೆ ಊರ್ ಬಿಟ್ಟೆ ಓಡ್ತಾ ಇದ್ದೆ. ನಾನಾಗೋ ಹೇಗೋ ಸಂಪಾದನೆ ಮಾಡಿ ಸಂಸಾರ ನಡೆಸ್ತಾ ಇದ್ದೀನಿ. ಮಹಾ ಸಂಪಾದನೆ. ಎದುರ ಮನೆ ರಾಧನ್ ಸೀರೆ ಬೆಲೆ ಇಲ್ಲ ನಿಮ್ ಸಂಪಾದನೆ. ಲೇಲೆ, ನನ್ನ ಜಾಗದಲ್ಲಿ ಇನ್ನೊಬ್ರಿದ್ದಿದ್ರೆ ನಿನಗೆ ಉಡಕ್ ಸೀರೆ ಇರ್ತಿರ್ಲ ಕಣೆ. ಹೌದು, ನನ್ ಜಾಗದಲ್ಲಿ ಇನ್ನೊಬ್ಳಿದ್ದಿದ್ರೆ ಒಪ್ಪತ್ತು ಊಟ ನಿಮ್ ಸಿಕ್ತಿರ್ಲಿಲ್ಲ. ಈ ಗಂಡಸರೇ ಹೀಗೆ. ಹೆಂಗಸರ ತ್ಯಾಗ ಪ್ರೀತಿ ಇವ್ರಿಗೆ ಗೊತ್ತಾಗೋದೇ ಇಲ್ಲ. ತ್ಯಾಗ ಅಂತೆ ತ್ಯಾಗ. ಸಾಕು ಸುಮ್ಮನೆ. ನನ್ನ ಸಂಪಾದನೆಯಲ್ಲಿ ಸಂಸಾರ ನಡೆಸೋದಿಕ್ಕೆ ತ್ಯಾಗ ಅಂತಿದ್ರ? ಹೌದು, ನೀವೇ ಸಂಪಾದನೆ ಮಾಡ್ತಿದ್ದೀರಿ, ನಕ್ಕೂ ತಿಂತ ಇದ್ದೀನಲ್ವೇ. ಸದಾ ನನ್ ಸಂಪಾದನೆ ಅಂತ ಯಾಕೆ ನನ್ನ ಅವಮಾನ ಮಾಡ್ತೀರಿ? ನಾನು ಗಂಡ ಹುಟ್ಟಬಾರ್ದಾಗಿತ್ತೆ. ಹೌದು, ಈ ಜನ್ಮದಲ್ಲಿ ಬೇಡ್ಕೋ, ಮುಂದಿನ ಜನ್ಮದಲ್ಲಿ ನಿನ್ನ ಆಸೆ ಫಲಿಸುತ್ತೆ. ನಾಳೆ ನಾ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಖಂಡಿತ ಕೇಳ್ತೀನಿ, ಈ ಗಂಡಸರ ಅಹಂಕಾರ ಅಡಗಿಸು, ಹೆಂಗಸರ ಉದ್ಧಾರ ಮಾಡು ತಾಯಿ ಅಂತ. ಭಕ್ತರೇ, ನಿನ್ನ ಆಸೆ ನೆರವೇರಲಿ. ತಥಾಸ್ತು. ಕೃಪೆ ನಿಮಗಿರಲಿ. ನಿಮ್ಮ ಸಮಸ್ಯೆ ಏನು ಮಕ್ಕಳೇ? ಅಮ್ಮ, ಈ ಗಂಡಸರ ದಬ್ಬಾಳಿಕೆಯಿಂದ ನಮ್ಮನ್ನು ಬಿಡುಗಡೆ ಮಾಡಮ್ಮ. ಅಮ್ಮ, ನಮ್ಮ ಅಂತರಂಗದ ನೋವು ಅವರಿಗೂ ಅರಿವಾಗುವಂತೆ ಮಾಡು ತಾಯಿ. ಮೋಸ ವಂಚನೆ ಗಂಡಸರಿಗೆ ಮಾತ್ರ ಮೀಸಲಾಗಿರ್ಬಾರ್ದು ಅಮ್ಮ. ನನ್ನ ಗಣ್ಣಿಗಿಲ್ದ ರೋಸ ಪೌರುಸ ನನಗ್ ಕೊಡವ. ನಮ್ಮವ್ವ, ನನ್ ಜೀವ ಸಾಕಾಗಿ ಹೋಗೈತೆ ನಮ್ಮವನಿಂದ. ಅವನ್ ಜೀವ ಸಾಕು ನಂಗ್ ಮಾಡವ್ವ. ಮನೆ ಮಡದಿಯ ರಾಜ್ಯ, ಮಕ್ಕಳು ಅವಳ ಪ್ರಜೆಗಳು. ಈ ರಾಜ್ಯದಲ್ಲಿ ಅದಲು ಬದಲು ಆಗಬೇಕೆಂದು ಬಯಸುವಿರಾ? ತಥಾಸ್ತು. ನಿಮ್ಮೆಲ್ಲರ ಬಯಕೆ ಈಡೇರಲಿ. ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ. ಏಲಾಲವಂಗ ಘನಸಾರ ಸುಗಂಧಿ ತೀರ್ಥಂ. ದಿವ್ಯಂ ವಿಯಸ್ಸರಿತಿ ಹೇಮ ಕಟೇಶು ಪೂರ್ಣಂ. ವೈಷ್ಣವಮಣಯ ಪ್ರವೃಂದಾ. ಶ್ರೀ ವೆಂಕಟಪತೆ ತವ ಸುಪ್ರಭಾತಂ. ಕ್ಷಮಿಸ್ಬಿಡಿ ಮೇಷ್ಟ್ರೆ, ಸ್ಪೀಡ್ ಜಾಸ್ತಿ ಆಗುತ್ತೆ ಗೊತ್ತಾಗ್ಲಿಲ್ಲ. ಮೇಷ್ಟ್ರೆ, ಹಾಲು ಬಂತ? ಬರ್ತಾಳಪ್ಪ, ಹೆಂಡ್ರು ಮಕ್ಕಳಪ್ಪ. ನೀವೊಂದು ಇಷ್ಟು ಬೇಗ ಎಲ್ಲ ಹೇಳ್ತಾಳೆ. ಪೇಪ ಅಂತ ಕೂಗಬೇಕು, ಇವಳಿಗೆ ಸುಪ್ರಭಾತವಾಗಿದೆ. ಸಂತ ಸನಂದನ ಮುಖಾಸ್ತವ ಯೋಗಿ ವರ್ಯಾ. ಧಾಮಾಂತಿಕೆ ತವ ಹಿ ಮಂಗಳ ವಸ್ತು ಹಸ್ತ. ಅದೃಷ್ಟವಂತ, ಮಕ್ಕಳು ಮರಿ ಕಾಟವಿಲ್ಲ, ಹೆಂಡತಿ ಕೈ ತುಂಬಾ ಸಂಪಾದಿಸ್ತಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾತಾಡೋ. ಗುಡ್ ಮಾರ್ನಿಂಗ್ ವೇಣವ್ರೆ. ಏನಿಷ್ಟು ಬೇಗ ಬಿಟ್ಟಿದ್ದೀರಾ? ಹೇಳ್ದೆ ಹೋದ್ರೆ ಒದ್ದೆ ಹಬ್ಬಿಸ್ತಾಳೆ ನನ್ನ ಹೆಂಡತಿ. ಅಬ್ಬಬ್ಬ, ಅವಳ ಕೋಪ ಬಂತು ಅಂದ್ರೆ ದೂರ್ವಾಸ ಮುನಿ ಮರು ಅವತಾರ. ಹೋಲ್ ಬಿಡಿ, ಇಲ್ಲಿ ಕೋಪ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಬರ್ತೀನಿ, ನಡೆಯು. ಪಾಪ ವೇಣುಗೆ ಹೆಂಡತಿ ಜೊತೆ ತಿರುಗಾಡ್ಬೇಕಂತ ತುಂಬಾ ಆಸೆ ಇದೆ. ಆದ್ರೆ ಅವಳಿಗೆಲ್ಲ ಪುರ್ಸುತ್ತಿದೆ. ಯಾವಾಗ ನೋಡಿದ್ರು ರೊಕ್ಕ ರೊಕ್ಕ ಬರ್ಕೊಂಡು ಸಾಯ್ತಾಳೆ. ಪ್ರೀತಿ ಯಾರಿಗೆ ಬೇಕು ಮೇಷ್ಟ್ರೆ? ರೊಕ್ಕ ಬೇಕು, ರೊಕ್ಕ. ನನ್ನ ಸ್ಥಿತಿನೇ ನೋಡಿ. ಈ ಲುಂಗಿನ ಹೊಲದು ಉಟ್ಕೋತಾ ಇದೀನಿ. ಅಗಸ್ರವನ್ಗೆ ಹಾಕಿದ್ರೆ ಅಟ್ಟಿಸ್ಕೊಂಡೇ ಬಂದ್ಬಿಟ್ಟ. ಇಂತ ಹರಕಲೆ ಬಟ್ಟೆ ಹಾಕಿ ನನ್ನ ಲ್ಯಾಂಡ್ರಿಗೆ ಯಾಕಯ್ಯ ಅವಮಾನ ಮಾಡ್ತೀಯ?
ಸರಿಪಾ. ನಿಮ್ಗೆ ಆ ತಾಪತ್ರೆಯ ಇಲ್ಲ. ಪೇಪರ್. ನಾ ಮಾಡಿದ ಕರ್ಮ ಫಲವಂತವಾದಾಗ ಯಾರೇನು ಮಾಡುವ. ಮಕ್ಕಳ, ಅಪ್ಪನಿಗೆ ಸ್ವಲ್ಪ ಸಹಾಯ ಮಾಡ್ಬನ್ರ. ಬಂದ್ರ ಏನಪ್ಪ ಮಾಡ್ತೀನಿ, ಬೇಳೆಯಿಂದ ಅಮ್ಮನ ಹತ್ರ ಬಯಸ್ಕೊಂಡಿದ್ಯಾ? ಬಾರದಿಬ್ರು. ಕಾಯಿ ಚಟ್ನಿ ರುಬ್ಬೇಕಂಡ್ರು, ಇಲ್ಲದೆ ಅವಳು ನಾನು ರುಬ್ಬಿಡ್ತಾಳೆ ಕಣ್ರು. ರುಬ್ರು. ನಿಮ್ಮ ಮುಖ ನೋಡ್ಕೊಂಡಿದ್ದೀನಿ ಕಣ್ರು. ಅಯ್ಯಯ್ಯೋ, ಅವಳು ಸ್ನಾನ ಮಾಡಿ ಬರೋದ್ರಲ್ಲಿ ಕಾಫಿ ಕೊಡದೆ ಹೋದ್ರೆ ರಾಮರ ಯುದ್ಧವೇ ನಡೆದೋಗುತ್ತಲ್ಲ. ಲೋ ಬರ್ತು, ನಾನು ಮೇಷ್ಟ್ರ ಮನೇಲಿ ಹಾಲಿದ್ಯಾ ನೋಡ್ಕೊಂಡ್ಬರ್ತೀನಿ. ಸ್ವಲ್ಪ ನೋಡ್ಕೊಪ್ಪ, ನೋಡ್ಕೋ. ಕಾಪಿ. ಯಾಕೆ ಇಲ್ಲೇ ನಿಂತಿದ್ದೀರಾ? ಏನು ಇಲ್ಲ, ಇವತ್ತೆ ಕಾಲೇಜಿಂದ ಲಘು ಬರ್ತೀಯಾ ಅಂತ. ಯಾಕೆ? ಬರೋ ಶುಕ್ರವಾರ ಮನೇಲಿ ವರಮಹಾಲಕ್ಷ್ಮಿ ವ್ರತ, ಮಾರ್ಕೆಟ್ ಹೋಗಿ ಸಾಮಾನ್ ತರಬೇಕು. ನೋಡೋಣ. ಯಾಕಂದ್ರು ನಿಮ್ಮಲ್ಲಿ ಹಾಲಿದ್ಯಾ? ಇಲ್ಲ ಮಾಧುರ, ಬೆಕ್ಕೊಡ್ದು ಬಿಡ್ತಾವ. ಬಾರೋ ಮಾಧು, ಕಾಫಿ ಆಯ್ತೇನೋ? ಕುಡ್ದ ಬಂದಿರ್ತಾರೆ. ಹಾಗ ಒಂದ್ ವೇಳೆ ಕುಡಿಯದೆ ಬಂದಿದ್ರು ಬಂದವರಿಗೆಲ್ಲ ಕಾಫಿ ಕೊಡೋದಕ್ಕೆ ಇದೇನ್ ದಿವಾನ್ ಪೂರ್ಣ ಛತ್ರವೇ? ಮೇಷ್ಟ್ರೆ, ಸ್ವಲ್ಪ ಹಾಲು ಕೊಡ್ತೀರಾ? ಮಧ್ಯಾಹ್ನ ಡೈರಿ ಓಪನ್ ಆದ ತಕ್ಷಣ ತಂದು ಕೊಡ್ತೀನಿ. ನಿಮ್ಮನೆ ಹಾಲೇನಾಯ್ತು? ಆಫೀಸ್ಗೆ ಹೋಗಿ ದುಡಿಯೋ ಹೆಂಗಸಿಗೆ ಒಂದ್ ತೊಟ್ಟು ಹಾಲು ಕೊಡದೆ ಎಲ್ಲ ಕುಡಿದು ಕೂತ್ಬಿಟ್ರೇನು? ಸಾಕು ಸುಮ್ಮನೆ ಗೀತಾದೇವಿವ್ರೆ, ನಮಗೂ ಮನೆ ಮಡದಿ ಮಕ್ಕಳು ಅನ್ನೋ ಅಭಿಮಾನ ಇದ್ದೇ ಇದೆ. ಹೊರಗಡೆ ಹೋಗಿ ದುಡಿಯೋ ಯಜಮಾನ್ತಿನ ಹೇಗ್ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಇದ್ದೇ ಇದೆ. ಗೀತಾ, ಸ್ವಲ್ಪ ಸಮಾಧಾನ ತಾಳಮ್ಮ. ಬಾರೋ ಮಾಧು. ನೋಡಿ ಮೇಷ್ಟ್ರೆ ಹೇಗೆಲ್ಲ ಮಾತಾಡ್ತಾಳೆ. ಅವ್ರು ಕೊಡ್ತಾರೆ, ನೀವು ಕುಡಿಯಿರಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನ್ ಮಾಲ್ತಿ, ಆಫೀಸಿಗೆ ತುಂಬಾ ಬೇಗ ಬಂದ್ಬಿಟ್ರಲ್ಲ? ಮನೇಲಿ ತೊಂದ್ರೆ. ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ಬೇಕು ಅಂತ ಜ್ಞಾನ ಇಲ್ವೇ ನಿಮ್ಗೆ? ಐ ಆಮ್ ಸಾರಿ ಮೇಡಮ್. ಯು ಕ್ಯಾನ್ ಗೋ ನೌ. ಡೂ ಯರ್ ಡ್ಯೂಟಿ ಪ್ರಾಪರ್ಲಿ. ಎಸ್ ಮೇಡಮ್. ಬಾಯ್. ಏ ಬಾಯ್, ಏನ್ ಹುಡುಗಿ ಜೊತೆ ಆಟೋ ರಿಕ್ಷಾದಲ್ಲಿ ಬರ್ತಾ ಇದ್ದೀಯಾ? ನಮಸ್ಕಾರ. ನಮ್ಮ ಮೇಷ್ಟ್ರ ಮಗಳ ಗೀತಾ ಅಲ್ವೇನವಳು? ಡ್ರಾಕುಲಾ ಪಿಕ್ಚರ್ಗೆ ಹೋಗಿದ್ವಿ. ಹೆಂಗಸರೇ ಡ್ರಾಕುಲಾ ಇದ್ದ ಹಾಗೆ, ಸಿಕ್ಕಿದ್ರೆ ಸಾಕು ಹೀರ್ ಬಿಡ್ತಾರೆ. ಗೀತಾ ಡ್ರಾಕುಲಾ ಅಲ್ಲ, ದೇವತೆ. ಮದುವೆಗೆ ಮುಂಚೆ ಎಲ್ಲರೂ ಹಾಗೆ ಇರ್ತಾರೆ. ಮದುವೆ ಆದ್ಮೇಲೆ ಗೊತ್ತಾಗತ್ತ ಅಪ್ಪಣ್ಣ. ಅವ್ಳು ನನ್ ಮದುವೆ ಪ್ರಾಮಿಸ್ ಮಾಡಿದಾಳೆ. ಒಂದ್ ವೇಳೆ ಆಗ್ಲಿಲ್ಲ, ಆಮೇಲೆ ಏನು ಮಾಡ್ತೀಯ? ಏನು ಮಾಡ್ತೀಯ? ಮೊದ್ಲು ಮದುವೆ ವಿಚಾರ ಮತ್ತೆ ಡಿಸೈಡ್ ಮಾಡ್ಬಿಡ್ತೀನಿ. ಹಾಗೆ ಮಾಡು. ಜೇಬ್ನಲ್ಲಿ ಆ ದುಡ್ಡು ಇಟ್ಟಿದ್ಯಾ? ಕಾಫಿ ಕೊಡ್ಸ್ ನಡಿ. ಮಾಲ್ತಿ, ನೀನ್ ಕೊಡ್ಬೇಕಾಗಿರೋ ಹಣ ತಿರ್ಗಿಸ್ಕೊಟ್ರೆ ತುಂಬಾ ಉಪಕಾರ ಮಾಡ್ದಾಗುತ್ತೆ. ನನ್ ಹೆಣ ಬಿದ್ರು ಸುಡೋಕ್ಕೂ ನನ್ನ ಹತ್ರ ಹಣ ಇಲ್ಲ. ಯು ಡೋಂಟ್ ವರಿ, ನಾನ್ ಚಂದ ಎತ್ತಿ ನೀನ್ ಹೆಣ ಸುಡಿಸ್ತೀನಿ. ಮಾತು ಅತಿ ಆಯ್ತು ಚಂದ್ರ. ಈಗ ನನ್ನ ಹತ್ರ ಹಣ ಇಲ್ಲ. ಎಲ್ಲಾದ್ರೂ ಸಾಲ ಮಾಡಿ ನನ್ ಸಾಲ ತೀರ್ಸು. ಇಟ್ಸ್ ವೆರಿ ಅರ್ಜೆಂಟ್. ಇನ್ ನನಗ್ ಸಾಲ ಕೊಡೋರು ಯಾರೂ ಇಲ್ಲ. ಸರಿ, ನಿನ್ಗಾಗಿ ನಾನ್ ಆ ಸಾಲ ಏರ್ಪಾಟ್ ಮಾಡ್ತೀನಿ. ರಿಯಲಿ? ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ಏರ್ಪಾಟ್ ಮಾಡ್ಕೊಡು. ಓಕೆ. ನೀರಾಕು. ಅಪ್ಪ, ಈ ಚಡ್ಡಿನ ಅಲ್ಲ,
ನಿಮ್ಮ ಅಮ್ಮನ ಬಾಡಿ. ಅಪ್ಪ ಆಯ್ತು. ಕರ್ಮ, ನಾನ್ ತೊಳ್ಕೊಳ್ಳೋದೇ ಕಷ್ಟ. ಬಗಪ್ಪ ಬಗ. ಹಾಗೆ ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಅದಲು ಬದಲು ಆದರೆ ಬಾಳಿನ ಪಾತ್ರ, ಆಗಿಂದ ಆರಂಭ ಗಂಡನ ಗ್ರಹಚಾರ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ತೊಟ್ಟಿಲು ತೂಗೋ ಕೈಗಳು ಲಳವಾಯಿ ಲಳವಾಯಿ, ತೊಟ್ಟಿಲು ತೂಗೋ ಕೈಗಳು ರಾಜ್ಯವಾಳ ಹೊರಟಿದೆ. ಕಟ್ಟಿದ ತಾಳಿ ಭಾರವಾಗಿ, ಕಟ್ಟಿದ ತಾಳಿ ಭಾರವಾಗಿ ಬೀರು ಒಳಗೆ ಕುಳಿತಿದೆ. ಸೂಟು ಹಾಕು ಗಂಡು ಸೌಟು ಹಿಡಿದು ನಿಂತಿದೆ. ಸಂಸಾರದ ಖಾರವೆಲ್ಲ ಸಾರಿನಲ್ಲೇ ತುಂಬಿದೆ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಗಂಡಿಗೇಕೆ ಮೀಸೆ ಕೊಟ್ಟ, ಹೆಣ್ಣಿಗೇಕೆ ಜಡೆಯ ಕೊಟ್ಟ. ದುಡಿಮೆಗಾಗಿ ಗಂಡನಿಟ್ಟ, ಮನೆಯ ಒಳಗೆ ಹೆಣ್ಣನಿಟ್ಟ. ಆದರೆ ಸೀರೆ ಒಗೆದು ಗಂಡು ಕೆಟ್ಟ, ದುಡಿಮೆಯೆಲ್ಲ ಹೆಣ್ಣಿಗೆ ಬಿಟ್ಟ. ಇಂದು ಎಲ್ಲ ಉಲ್ಟಾ ಪಲ್ಟಾ, ದೇವರು ಅದಕ್ಕೆ ಗಾಡಿಯ ಬಿಟ್ಟ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಸಂಸಾರವು ನೋಡೋ ಮಗನೇ, ಓಡೋ ರೈಲಿನಂತೆ. ಗಂಡ ಇದಕ್ಕೆ ಇಂಜಿನ್, ಹೆಂಡತಿ ಗಾರ್ಡಂತೆ. ಸಂಸಾರವು ನೋಡೋ ಮಗನೇ, ಓಡೋ ರೈಲಿನಂತೆ. ಗಂಡ ಇದಕ್ಕೆ ಇಂಜಿನ್, ಹೆಂಡತಿ ಗಾರ್ಡಂತೆ. ಮಕ್ಕಳೆಲ್ಲ ನಡುವೆ ಬರುವ ಬೋಗಿಗಳಂತೆ, ಮಕ್ಕಳೆಲ್ಲ ನಡುವೆ ಬರುವ ಬೋಗಿಗಳಂತೆ. ಕಂಬಿ ತಪ್ಪಿ ಓಡಿದರೆ ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಅದಲು ಬದಲು ಆದರೆ ಬಾಳಿನ ಪಾತ್ರ, ಆಗಿಂದ ಆರಂಭ ಗಂಡನ ಗ್ರಹಚಾರ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಗೀತಾ, ಗೀತಾ, ನಮ್ಮ ಮದುವೆ ವಿಚಾರ ನಿಮ್ಮ ಮನೇಲಿ ಹೇಳಿದ್ಯಾ? ಇಲ್ಲ. ಯಾಕೆ? ನನ್ ಕೋರ್ಸ್ ಮುಗಿಯವರೆಗೂ
ನನ್ಗೆ ಮದುವೆ ವಿಚಾರದಲ್ಲಿ ಆಸಕ್ತಿನೇ ಇಲ್ಲ. ಆಸಕ್ತಿ ಇಲ್ದೇ ಇರುವಾಗ ನನ್ನ ಆಸೆಗಳನ್ನ ಕೆಣಕಬಾರ್ದಾಗಿತ್ತು ಗೀತಾ. ರಾಜ, ನಾನು ಹೆಣ್ಣು, ಕಲ್ ತಿಂದ್ರು ಜೀಣಿಸ್ಕೊಳ್ಳೋ ಶಕ್ತಿ ನನಗಿದೆ. ಆದ್ರೆ ನೀನ್ ಗಂಡು, ಹೊಸನ್ ದಾಟಿ ಬಂದದ್ದು ನಿನ್ ತಪ್ಪು. ಗೀತಾ ಗೀತಾ, ಈಗ ನನ್ ಕೈ ಬಿಟ್ರೆ ನನ್ ಗತಿ ಏನು? ನಮ್ ಮನತನಿಗೆ ಮಸಿ ಬೆಳೆದು ನನ್ಗೆ ಎಲ್ಲೋಗ್ಲಿ, ಏನ್ ಮಾಡ್ಲಿ? ಈ ಯೋಚನೆ ಮೊದ್ಲೇ ಇರ್ಬೇಕಾಗಿತ್ತು. ನಾವಿಟ್ಟು ಸ್ಟೂಲೆ. ಗೀತಾ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ. ನಾನೀಗ ಅಯ್ಯಯ್ಯೋ ಹೇಗೆ ಹೇಳಿ? ಮಗುವಿನ ತಂದೆ ಆಗಿದ್ದೀಯಾ? ಗೀತಾ, ತಿಳಿದು ನನ್ ಕೈ ಬಿಡ್ತೀಯಾ? ನಾನೇ ಈ ಮಗುವಿನ ತಾಯಿ ಅಂತ ನಾನ್ ಹೇಗ್ ನಂಬ್ಲಿ? ನನ್ನ ಹತ್ರ ಚೆಲ್ಲಾಟ ಆಡ್ದಾಗ ಎಷ್ಟು ಜನ ಹತ್ರ ಚೆಲ್ಲಾಟ ಆಡ್ತೀವಿ ನನಗೇನ್ ಗೊತ್ತು? ಗೀತಾ ಗೀತಾ, ಓ ಮೈ ಗಾಡ್, ಪ್ಲೀಸ್ ನನ್ ಮಾತು ಕೇಳು. ನೀನಂತೆ ಮಿಕ್ಕ ಹೆಣ್ಣುಗಳು ನನ್ಗೆ ಅಕ್ಕ ತಂಗಿ. ರಾಬಿಶ್. ಹಾಗಾದ್ರೆ ನನ್ಗೆ ದಾರಿ. ನನ್ನಂತೆ ಇನ್ನೊಬ್ಳು. ಮಿಸ್ಟರ್ ರಾಜ್, ಬೈ ಇನ್ನೊಮ್ಮೆ ನನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ಹಾಗ್ ಮಾಡಿದ್ರೆ 10 ಜನ ಹುಡುಗರ ಮುಂದೆ ನಿನ್ನ ಮಾನ ಕಡಿತೀನಿ. ಬಿ ಕೇರ್ಫುಲ್. ಗೀತಾ ಗೀತಾ ಗೀತಾ. ಏನ್ ವೀರಪ್ಪ, ಬೀದಿ ನೀಲಿಂದ ನೀರು ಹೊತ್ಕೊಂಡ್ ಬರ್ತಾ ಇದೀಯಾ? ಅವಳು ಎಣ್ಣೆ ನೀರ್ ಸ್ನಾನ ಮಾಡ್ಬೇಕು. ರಾತ್ರಿ ಪೂರ್ತಿ ಕೆಲಸ ಮಾಡಿರ್ತಾಳಲ್ಲ, ಅದಕ್ಕೆ ಬೆಳಿಗ್ಗೆ ದಣಿವು. ಅಯ್ಯೋ ಪಾಪ ಮುಂಡೆದೆ, ನಿಂಗೆ ಎಷ್ಟು ಹೆಂಗಲ್ಲ? ಏನ್ ಮಾಡೋದು, ಒಂದ್ಸಲಿ ತಲೆ ಭಾಗದ್ವಿ ಅಂದ್ರೆ ಅವರೇ ನಮ್ ಭಾಗದ ದೇವತೆ. ಹಾಯ ಮುಂಡೆದೆ, ಏನಪ್ಪ ನೀನ್ ಅವಳನ್ನ ಮೆಚ್ಚೋದಕ್ಕೋಸ್ಕರ ಗಂಧದ ಕೊರಡಾಗ ಸವದ್ ಹೋಗ್ತಾ ಇದೀಯ. ನೀವು ಮಾತ್ರ ಏನು ಮಾಲ್ತವ್ವ, ಎಳ್ಳು ಅಂದ್ರೆ ನೀವು ಎಣ್ಣೆ ತರ್ತೀರಿ. ಸುಮ್ನಿರ. ಆದ್ರೂ ಬಯಸ್ಕೊಳ್ಳೋದು ತಪ್ಪಲಿಲ್ಲ. ನೀವೆಲ್ಲಿ ಹೊಂಟ್ರಿ ಮಾದಣ್ಣ? ನಮ್ ಭರ್ತುಗೆ ಸ್ಕೂಲ್ ಹೋಗಿ ತಿಂಡಿ ಕೊಟ್ಟು ಬರ್ತೀನಿ, ಸ್ವಲ್ಪ ದೀಪ ನೋಡ್ಕೋ ವೀರಣ್ಣ. ನಡಿ ನಡಿ ನಡಿ. ಮಗ ಅಲ್ಲೇ ಆಡ್ಕಂತ ಇರು, ಹೊರಗೆಲ್ಲೂ ಹೋಗ್ಬೇಡ. ಅಲ್ಲಿ 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 ಮೊಸರನ್ನ ನೋಡ್ ನೋಡ್. ನಮಸ್ಕಾರ ಮೇಡಮ್. ಮಿಸ್ಟರ್ ವೇಣು, ಏನ್ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಾ? ನಾನಂತೂ ಲಂಚ್ ಟೈಮ್ಲಿ ಇಲ್ಲೇ ನಿಂತ್ಕೊಳ್ಳೋದು. ಓ, ಅರ್ಥವಾಯ್ತು. ಲಂಚ್ ಟೈಮ್ ನಲ್ಲಿ ಇಲ್ಲಿ, ಸಂಜೆ ನಿಮ್ ಠಿಕಾಣ ಮೌಂಟ್ ಕಾರ್ಮಲ್ ಮಹಾರಾಣಿಸ್ ಕಾಲೇಜು. ಅಯ್ಯೋ, ಹುಡುಗಿಯರಂತೂ ಇಲ್ಲಿ ಓಡಾಡೋದು ಜಾಸ್ತಿ. ಒಂದೊಂದ್ ದಿನ ಒಂದೊಂದು ಕಡೆ. ಅದನ್ನ ಹೇಗೆ ಹೇಳಕ್ಕಾಗತ್ತೆ ಹೇಳಿ? ಅಬ್ಬೆ, ಹುಡುಗಿರ್ ಸೆರಗ್ ನೋಡ್ಬಿಟ್ರೆ ಸಾಕೇನ್ರಿ? ಮನೇಲಿ ಅವಳು ಅದನ್ನೂ ತೋರ್ಸೋದಿಲ್ವಲ್ಲಪ್ಪ. ಅದಕ್ಕೋಸ್ಕರ ಹೀಗೆ ಪರದಾಡಿದ್ರೆ ಏನ್ರಿ ಪ್ರಯೋಜನ? ಏನಾದ್ರು ಅರೇಂಜ್ಮೆಂಟ್ ಮಾಡ್ಕೋಬೇಕಪ್ಪ. ನೀವೇನ್ ಮಾಡ್ಕೊಂಡಿದ್ರಿ ಹೇಳಿ? ನಮ್ ವಿಚಾರ ಬಿಡ್ರಿ, ನೀವೇನಾದ್ರು ಮಾಡ್ಕೊಡ್ರಿ. ನನ್ ತಲೆಯಲ್ಲಿ ಒಂದು ಐಡಿಯಾ ಇದೆ, ಆದ್ರೆ ಅದನ್ನ ಮಾಡೋದೇ ಬೇಡವೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಟು ಡೂ ಆರ್ ನಾಟ್ ಟು ಡೂ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕರೆಕ್ಟ್. ಯೋಚನೆ ಮಾಡಬೇಡಿ, ಮಾಡ್ಬಿಡಿ. ಡೂ ಇಟ್ ಐಸೆ. ಕರೆಕ್ಟ್. ಬಿಸಿಲು ನಿಂತ್ಕೋಬೇಡಿ. ಕಪ್ಪ ನೀನು ಸೈನು ಮೇಲೆ ಮಾಡು. ನೀನ್ ಕೆಳಗೆ ಮಾಡು. ತಗೋ. ನಮ್ದು ತುಂಬಾ ಸ್ಟಿಫು. ಅಂದ್ರೆ ತುಂಬಾ ಸ್ಟ್ರಿಕ್ಟ್. ಮಾಲೂಮ್. ಬಾಂಬೆ ವೆಸ್ಟ್ ಲಾಡ್ಜು ನಮ್ದೇ. ಅಂದ್ರೆ ಬಾಂಬೆ ವೆಸ್ಟ್ ಲಾಡ್ಜ್ ಮೇಲೆ ಇವರು ಫೈನಾನ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಅವ್ರಿಗೇನ್ ಕಡಿಮೆ, ನಾವಿನ್ ಬರ್ತೀವಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ದುಗೆ ಯಾಗೆ ಪೈಸಾ ಕೊಟ್ವು, ನಮ್ದುಗೆ ಹಾಗೆ ಕೊಡ್ಬೇಕು. ನಿಮ್ ಹಣಕ್ಕೆ ನಾನ್ ಗ್ಯಾರಂಟಿ. 3 ತಿಂಗಳಲ್ಲಿ ಮುಗಿಸ್ಬೇಕು. ಆಯ್ತು, ಬರ್ತೀವಿ. ನಮಸ್ಕಾರ. ರಾಧಾ,
ರಾಧಾ ರಾಧಾ, ಏನ್ರಿ ನಿಮ್ ಗೋಳು? ನನ್ನ ಆಸೆ ನಿನಗೆ ಅರ್ಥವಾಗೋದಿಲ್ವೇ? ಆಗುತ್ತೆ, ಆದ್ರೆ ಏನ್ ಮಾಡ್ಲಿ? ನಿಮ್ ಆಸೆ ಪೂರೈಸೋದಕ್ಕೆ ನನಗ್ ಪುರ್ಸತ್ ಬೇಕಲ್ಲ. ರಾಧಾ, ನಿನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ಎಷ್ಟೋ ರಾತ್ರಿಗಳು ನೀರಸವಾಗಿ ಕಳೆದು ಹೋಗ್ತವೆ ಅಂತ ನಿನಗೆ ಗೊತ್ತಿಲ್ಲ. ಬಾಳು ಅನ್ವಯಿಸೋದಕ್ಕೆ ಇನ್ನು ಬೇಕಾದ ಸಮಯ ಇದೆಯಲ್ಲ. ತಣ್ಣಗಾದ ಬಾಡಿದ ಬಾಳೆಯನ್ನು ಬಡಿಸಿದ ಹಾಗಿರಲ್ಲ ಆಗ ನಮ್ಮ ಬಾಳು. ಅಂತೂ ಊಟ ಮಾಡ್ತೀವಲ್ಲ. ಊಟ ರುಚಿಸೋದಿಲ್ಲ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಹೋಗೋದಿಲ್ಲ. Don't disturb me. Go and sleep. Sit down. Sit down. I say you get out. ಮಾಧು, ನಿದ್ದೆ ಬರ್ತಾ ಇಲ್ವಾ? ಚಳಿ ಆಗ್ತದೆ. ಇಲ್ಲಿ ಬನ್ನಿ, ಬೆಚ್ಚಗಿರುತ್ತೆ. ಬಾ ಅಂದ್ರೆ ಬರ್ಬೇಕಪ್ಪ, ಅದು ಗಂಡಸ ಲಕ್ಷಣ. ಬರ್ತೆ. ಇನ್ನೂ ಹತ್ರ ಬರ್ಬೇಕು. ಇನ್ನೂ ಹತ್ರನ? ಮಾಲಿ, ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತ ಆಸೆ ಆಗಿತ್ತು, ಆದ್ರೆ ಪುರ್ಸೊತ್ತೆ ಸಿಗ್ತಾ ಇರಲಿಲ್ಲ. ಬೈಯಲ್ವಾ? ಹೊಡಿಯಲ್ವಾ? ಹೊಡಿದಿನ ಓದಿಯಲ್ವಾ? ಮತ್ತೆ 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 ನನಗೆ ನಿನಗೆ ಸಪರೇಟ್ ಕಕ್ಕಸಿರೋ ಒಂದು ಮನೆ ಬಾಡಿಗೆ ಮಾಡ್ಕೊಟ್ರು. ಎದ್ದೇಳ, ಕಾಲಿಗೆ ಸಾಕು, ಎದ್ದೇಳ. ಮೀನ್ ಸಾರು ಐತೆ, ರೊಟ್ಟಿ ತಂದೇನೆ, ತಿಂದು ಮಕ್ಕಳನ್ನ ಹೇಳ. ಎದ್ದೇಳ ಎದ್ದೇಳ, ಚೋತ್ ಕಾಳನ್ ಮಗನೆ. ನನ್ ಸಿಟ್ ಬಂದ್ರೆ ಏನಾಗ್ತದೆ ಗೊತ್ತಲ್ಲೇ? ಗೊತ್ತೈತೆ, ಚೌರಿ ಬಿತ್ತೀಯ? ಇದ ಬಿಚ್ಚಿದ್ರೆ ಹಂಗ ಬಾರ ದಾರಿಗೆ. ಕರೆಯೋದು ಅಮ್ಮ, ಏನೋ ಕೆಂಪ, ಬೆಳಿಗ್ಗೆನೆ ಗುಂಡು ಹಾಕೊಂಡ್ಬಿಟ್ಟಿದ್ಯಾ? ಅದಲ್ಲ ಬುದ್ಧಿ, ಇದೇ ಬೇರೆ. ಓಹ್, ಆ ಹಿಡಂಬಿ ಮತ್ತೆ ಹಿಂಡು ಬಿಟ್ಲಾ? ಹಿಂಡೋದೇನ್ ಬಂತು, ಲಚ್ಚಿ ಸಂತಂಬ್ರದವಳೆ, ಬಡ್ಕೊಂಡ್ರೆ ಬಿಡಕ್ಕಿಲ್ಲ ಅವಳು. ಅಲ್ವೋ, ಬೇಡ ಅಂತ ಒದಿಬೇಕಾಗಿತ್ತು. ಶಿವ ಹೆಂಗಸನ್ನ ಎದುರಾಕಳಕ್ ಹಾಕಿದ. ಅವಳು ಕುಡಿದ್ ಬಂದ್ಲು ಅಂದ್ರೆ ಮನುಷ್ಯಲೇ ಅಲ್ಲ. ಅವಳು ಚೌರಿ ತೆಗೆದು ಕಪಾರನ್ ತೊಡ್ಲು ಅಂದ್ರೆ ನನ್ ಜೀವ ತಾರ್ಗುಟ್ಟೋಯ್ತಿದೆ.
ಹೋದ ಜನ್ಮದ ಪಾಪ ಅನುಭವಿಸ್ಲೇಬೇಕಲ್ಲ. ಬೋಸ್ವಾಗೈತಿ. ತಿನ್ನಕ್ಕೇನಾದ್ರು ರೈತರ ನಿಮ್ ಕೈ ನಡ್ಗೆ ಫುಲ್ ರುಚಿ. ಮನೆಗೆ ಬಾ. ನಮ್ಮ ಮನೇಲಿ ನನ್ನ ಅಡಿಗೆ ಯಾರು ರುಚಲ್ಲ ಕಣೋ. ನೀನಾದ್ರೂ ಸಂತೋಷ ತುಂಬಾ ತಿಂತಿ ಅಂತ ಬುಟ್ಟಿ ತಗೋ ಪೊರ್ಕೆ ತಗೋ. ಬರ್ತೀನಿ ಅಡಿಗೆ ಮುಂಡೆ ಬರ್ತೀನಿ. ಮಾಧವರಾವ್ ಬನ್ರಿ ಇಲ್ಲಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ವೇಣು. ಕೊಡ್ರಿ ನೀವು ಸ್ವಲ್ಪ ಕಿವಿ ಕೊಡ್ರಿ. ಇಲ್ಲ ಕಣ ಏನಿಲ್ಲ. ಗೊತ್ತಾಗಿರ್ಬೇಕು. ಬೇಡಿ ರಾತ್ರಿ ಇವತ್ತು ರಾತ್ರಿ ಬಂದ್ಬಿಟ್ಟ ಕಣೆ. ಮೇಡಮ್, ನಿಮ್ ಯಜಮಾನ್ರಿಗೆ ಡ್ಯಾನ್ಸ್ ಬರುತ್ತೇನು? ಇಲ್ಲ. ನೋಡ್ಬೇಕು ಅಂತ ಆಸೆ ಆಗಿದೆಯಾ? ಸ್ಟುಪಿಡ್. ಯಾರ್ರಿ ನೀವು? ನಾನು ಕಣ್ರಿ ಮಾಧುರಾವ್. ಅಂದ್ರೆ ಯಾರ್ರಿ? ಮಾಲ್ತಿ ಗಂಡ ಕಣ್ರಿ. ನಿಮ್ ಯಜಮಾನ್ರು ನಿಮ್ಗಿಂತ ಚೆಂದಾಗಿರೋ ಹುಡುಗಿ ಜೊತೆಲಿ ಆನಂದವಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಬೇಕಾದ್ರೆ ಬಂದು ನೋಡಿ. ನಾನ್ಸೆನ್ಸ್. ಎಲ್ಲಿದ್ದಾರೆ? ಸೆಕ್ಸ್ ಬಾಂಬ್ ಆಫ್ ಬ್ಯಾಂಗಲೋರ್, ಮಿಸ್ ಸಿಂಗಪೂರ್, ಸಿಂಗಾರಿ ಪ್ರೈವೇಟ್ ಬೆಡ್ ಚೇಂಬರ್. ಅವಳು ನೋಡಿದ್ರೇನೆ ಸಾಕು, ಆಗಬಾರದಲ್ಲ ಆಗುತ್ತೆ. ಇನ್ನು ನಿಮ್ಗೆ ಯಾಕದಲ್ಲ ಬಿಡಿ. ನಾನು ಈಗಲೇ ಬರ್ತಾ ಇದ್ದೀನಿ. ಬರ್ತಾ ಇದ್ದೀರಾ? ಪ್ಲೀಸ್ ದಯವಿಟ್ಟು ಬರ್ಬೇಡಿ ಪ್ಲೀಸ್. ಈಗ ಬ್ಯಾಚಲರ್ಸ್ ಕ್ಯಾಬ್ರೆ ನಡೀತಾ ಇದೆ, ಕ್ಲೈಮ್ಯಾಕ್ಸ್ ನಲ್ಲಿದೆ. ಎಲ್ಲ ಬಟ್ಟೆ ಬಿಚ್ಚಾಕ್ತಿದ್ದಾರೆ. ನಿಮ್ಮ ಯಜಮಾನ್ ಎಲ್ಲ ಬಿಚ್ಚಿಬಿಟ್ಟು ಬರೀ ಚಡ್ಡಿಲಿದ್ದಾರೆ. ಬರ್ತಾ ಇದ್ದೀರಾ? ಪ್ಲೀಸ್ ಸರಿ ಬನ್ನಿ. ಓಕೆ. ನೀವೆಂಥ ಗಂಡಸ್ರಿ? ಭಯ ನಾಚಿಕೆ ಏನಾದ್ರೂ ಇದೆಯಾ ನಿಮ್ಗೆ? ನಾನ್ ಹೊರಗೋಗೋದೇ ತಡ, ಮ್ಯಾಟ್ನಿ ಕ್ಯಾಬ್ರೆ ಅಂತ ಹೊರಟು ಬಿಡ್ತೀರಲ್ಲ. ಬೇಜಾರಾಯ್ತು ರಾಧ. ಬೇಸರ ಆದ್ರೆ ಮನೆ ಕೆಲಸ ಮಾಡೋದು, ಮಾಡ್ಬೇಕಾದ್ರೆ ಗಂಡಸರಿಗೆ ಅದೆಷ್ಟು ಕೆಲಸ ಇಲ್ಲ. ತಿಳಿದೆ ಬಂದ್ಬಿಟ್ಟೆ. ನೋಡ್ರಿ, ಇನ್ನೊಂದ್ಸಲ ಹೀಗ್ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ನಿಮ್ ತಂದೆ ಮನೆ ಕಳಿಸ್ಬಿಡ್ತೀನಿ. ಯಾಕ್ರಿ 4 ಜನರ ಮುಂದೆ ನನ್ ಮಾನ ತೆಗಿತೀರಾ? ಪ್ಲೀಸ್ ರಾಧಾ, ನನ್ನನ್ನು ಕ್ಷಮಿಸ್ಬಿಡು. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ದಟ್ಸ್ ಆಲ್ ರೈಟ್. ಹೋಗಿ ಕಾರ್ನಲ್ಲಿ ಕೂತ್ಕೊಳ್ಳಿ, ನಾನ್ ಬಿಲ್ ಪೇ ಮಾಡಿ ಬರ್ತೀನಿ. ರೇ ತಗೊಂಡೋಗ್ರಿ ಬಟ್ಟೆ ಇಲ್ಲ. ನನ್ ಕರ್ಮ ಕರ್ಮ. ಮಿಸ್ಟರ್ ಮಾಧುರ. ಎಸ್ ಮೇಡಮ್. ನೀವು ಫೋನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಮೈ ಡ್ಯೂಟಿ ಮೇಡಮ್. ನೀವು ಡ್ರಿಂಕ್ಸ್ ತಗೋತೀರಾ? ಬಾರ್ನಲ್ಲಿ ನೀರು ಕುಡಿದ್ರು ನನ್ನ ಮೈಗಾಗಲ್ಲ, ಅಭ್ಯಾಸ ಇಲ್ಲ ಮೇಡಮ್. ವೆರಿ ಗುಡ್. ಮೇಡಮ್ ಎಕ್ಸ್ಕ್ಯೂಸ್ ಮೀ, ಡ್ರಿಂಕ್ಸ್ ಬದಲು ಕ್ಯಾಶ್ ಕೊಟ್ಬಿಟ್ರೆ ವಾಸಿ. ಯಾಕೆ? ಲುಂಗಿ ತುಂಬಾ ಹರಿದೋಗಿದೆ. ನಿಮ್ ಹೆಸರು ಹೇಳಿ ಒಂದು ಹೊಸ ಲುಂಗಿ ಉಟ್ಕೋತೀನಿ. ನಾಳೆನೇ 1 ಡಜನ್ ಲುಂಗಿ ಕಳಿಸ್ಕೊಡ್ತೀನಿ. ಓಕೆ? ವೆರಿ ಕೈಂಡ್ ಆಫ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಮಿಸ್ಟರ್, ಆಕೆಗೆ ಫೋನ್ ಮಾಡಿ ಯಾಕೆ ಕಿರಿದ್ರಿ? ಆಕಿ ಗಂಡನ್ ಹ್ಯಾಕ್ ಕೆರಿತಾಳ ನೋಡೋಣ ಅಂತ. ಫ್ರೀ ಎಂಟರ್ಟೈನ್ಮೆಂಟ್. ಕ್ಯಾಬ್ರೆಗಿಂತ ಇದು ಎಂಟರ್ಟೈನ್ಮೆಂಟ್ ಬೇರೆ. ಕ್ಯಾಬ್ರೆ ದಿನ ಮನೇಲಿ ನೋಡ್ಕೋಬಹುದು, ಗಂಡ ಹೆಂಡತಿ ಪಬ್ಲಿಕ್ ನಲ್ಲಿ ಜಗಳ ಆಡೋದು ಇಟ್ಸ್ ಅ ರೇರ್ ಚಾನ್ಸ್. ನಿಮ್ಮ ಹೆಂಡತಿ ನಿಮ್ಗೆ ಬಡಿಯಲ್ಲ? ಬಡಿತಾಳೆ, ಅದು ಬೇರೆ ಟೈಪು. ಇವಳು ಹೇಗೆ ಬಡಿತಾಳೋ ನೋಡೋಣ ಅಂತ. ಬರಲ್ಲ? ಕಮ್ ಆನ್. ನನ್ನ ಹೆಂಡತಿ ಗೊತ್ತಾದ್ರೆ ನನ್ನ ಕಿಕ್ ಮೀ. ಬರ್ತೀನಿ.
ಭಾಗ್ಯಾನ ಚೊಕ ಪುರಂದರ ವಿಠಲನ ರಾಣಿಯ ಭಾಗ್ಯಾನ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಶ್ರೀಮದ್ರಮಾರಮಣ ಗೋವಿಂದ. ತಲೆ ಎತ್ಕೊಳ್ಳಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಓಂ ಸ್ವಾಹ. ಚೆನ್ನಾಗಿದೆ. ನಂದು ಕಣೆ ಕರಡು. ಬೇಗ ಹಾಕಿ ಕಾರ್ಡು. ಎಷ್ಟು ಬೇಗ ಹಾಕಿ ಸಾಲೋದಿಲ್ಲ. ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಸೂದನಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ತಾಯಿ, ಈ ವರಮಹಾಲಕ್ಷ್ಮಿ ಹಬ್ಬನ ಪ್ರತಿ ಗಂಡಸರು ಶ್ರದ್ಧೆಯಿಂದ ಆಚರಿಸಿದ್ರೆ ಮಾಡಿದ್ವಿ ಮಕ್ಕಳಿಗೆಲ್ಲ ಮಂಗಳವಾಗುತ್ತೆ ಅಲ್ವೇ ಮಿಸ್ಟ್ರೇ? ಆಗತ್ತಪ್ಪ ಆಗತ್ತೆ. ಮಾಧು ಎಲ್ರಿಗೂ ಕುಂಕುಮ ಕೊಡು. ಕೊಟ್ಟೆ, ತಗೊಳ್ಳಿ ಮಿಸ್ಟ್ರೇ. ನನಗಲ್ವೋ ಮುತ್ತೈದರಿಗೆ. ಓ, ನೀವು ಮುತ್ತೈದಲ್ಲ ಮುಂಡೆ. ತಗೊಳ್ಳಿ ವೇಣು. ಏಕಾಂಬರೀಶ್ವರ ನನ್ನ ಮಗುವಿಗೆ ಸ್ವಲ್ಪ ಸಿದ್ಧಣ ಪಂಡಿತ್ರೆ ಗಳಿಗೆ ಎಲ್ಲ ತೋರಿಸ್ತಾ ಇದೆ, ವಾಂತಿಯಾಗಿ ಹೋಗಿದೆ. ವಾಂತಿ ಮಾಡ್ಕೋಬೇಡ. ಇವನಿಗಂತೂ ವಿಪರೀತ ವಾಂತಿ ಆಗಿ ಹೋಗ್ತಾನೆ. ವಾಂತಿ ಆಗಲ್ರಿ, ವಾಂತಿ ಆಗೋಂಗಿದೆ. ನಾನೇ ಡಾಕ್ಟರ್ ತಗೊಂಡು ಹೋಗಿದ್ದೆ. ಅವಳಿಗೆ ಹೇಳಿದ್ರು. ಹೋಗಿ ನಾಚಿಕೆ ಆಗುತ್ತೆ. ಬೆಳಗ್ಗೆ ಎದ್ರೆ ಕಸ ಮುಸ್ರೆ ಮನೆ ಸಾರಿಸೋದು ರಂಗೋಲಿ ಹಾಕೋದು ಒಂದೇ ಎರಡೇ ಮನೆ ಚಾಕರಿ ಎಲ್ಲ ಅವನೊಬ್ಬನೇ ಮಾಡ್ತಾನೆ. ಆದ್ರಿಂದ ಹೆರಿಗೆ ಸುಲಭ ಆಗತ್ತಪ್ಪ. ನಮ್ ಗೀತಾ ಹೊಟ್ಟೆಲ್ ಇದ್ದಾಗ ನಾನು ಕೆಲಸ ಮಾಡ್ತಿದ್ದೆ ಗೊತ್ತಾ, ಮಗು ಚಕ್ಕಂತ ಬಿತ್ತು. ನೋಡ್ ಚಂದ್ರ ಮೇಷ್ಟ್ರ ಆಗಲ್ಲ ಮಾತಾಡ್ತಾನೆ. ಕಂಗ್ರಾಚುಲೇಷನ್ ಮಾಧವರಾವ್. ಇರೋ ಮಕ್ಳೇ ಸಾಕಾಗಿತ್ತು, ದೇವ್ರು ಯಾಕೆ ನಮ್ಮನ್ನು ಕಾಡಿಸ್ತಾನೆ? ಬಿಟ್ಟು ಅನ್ನಿ, ಮನೆ ತುಂಬಾ ಮಕ್ಳಿರ್ಬೇಕು. ಬರ್ತೀನಿ ಇರಿ, ಎರಡಕ್ಕೆ ಕೊಡ್ತೀನಿ. ಅದ್ಯಾಕೆ ಹಂಗ ಮಾಡ್ತೀರಾ? ಈ ಕಾಲ್ ಸಾಕಿ ಕೊರೆ ಬಂದ್ರೆ. ಓ ರಾಧಾ, ನಮಗೆ ಯಾವ ಸ್ವೀಟ್ ಕೊಡ್ತೀಯಾ? ನಿಮಗ್ ಬೇಕಾದಾಗ ಕಾಸ್ ಬೇಗಾಕೆ. ನನಗೆ ನಿಮ್ ಮಗುನ ವೆಲ್ಕಮ್ ಪಾರ್ಟಿ ಬೇಕು. ಆ ವೆಲ್ಕಮ್ ನಿಂದ ನನ್ಗೆ ಇನ್ಕಮ್ ಇಲ್ವಲ್ಲ. ಸಾಕಾರೆ ನಾನಿದ್ದೇನೆ, ನಿಂತ್ಕೊಳ್ಳಿ. ಸಾಕಾರೆ ಕೆಂಪ ಆಯ್ಕಿಲ್ಲ, ನನ್ನ ಬಿಟ್ಬಿಡು ನಂಗೆ ಆಯ್ಕಿಲ್ಲ. ನಿಮ್ದು ಹೆಸರು ಚಂದ್ರಾಕ್ಯ? ಹೌದು, ನಿಮ್ ತಂಗಿ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಿಮ್ದಕ್ಕೆ ಮದದ್ ಮಾಡಿ ನಮ್ ತಂಗಿನೂ ಕೆಟ್ಟೋಯ್ತು. ಅದಕ್ಕೆ ಹಮಾರಿ ಮಾ ಅವಳನ್ನ ರಾಜಸ್ಥಾನ್ಗೆ ಬುಲಾವ್ ಮಾಡಿದ್ರು. ಮತ್ತೆ ಬರುದಿಲ್ವೇ? ಇಲ್ಲ, ನಾನು ವಸೂಲಿಗೆ ಬಂದಿದ್ದೀನಿ, ಮಾಡಿ ಹೋಯ್ತೀನಿ. ಸಂತೋಷ. ನಾನು ವಸೂಲಿ ಮಾಡೋಕೆ ಆಗೋಲ್ಲ, ನೀನು ಜರ ಮಾಡ್ಬೇಕು. ದೇಕ್ ಚಂದ್ರ, ನಿಮ್ದುಗೆ ನೋಡಿ ನಮ್ದು ತಂಗಿ ಮದದ್ ಮಾಡ್ತು. ಟೈಮ್ ಬಾರ್ ಆಯ್ತು, ಬಡ್ಡಿ 1 ಕಾಸು ನಮ್ದು ಕಿತಾಬ್ನೆ ಬಂದಿಲ್ಲ. ಈಗ ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ನಾ ಹರಾಜು ಮಾಡ್ತೀನಿ. ಏನ್ರಿ ಮಾಡ್ತೀರಿ? ಬಾಯಿಗೆ ಮಣ್ಣು ಹಾಕೊಳಂಗ್ ಮಾಡ್ತೀವಿ, ಕೋರ್ಟಿಗೆ ಎಳೆದು ಮಾಡ್ತೀನಿ. ನೀನು ಅವಳಿಗೆ ಗ್ಯಾರಂಟಿ ಹಾಕ್ದಾವ್ ಮಾಲೂಮ್. ಸಿಟ್ ಮಾಡ್ಕೋಬೇಡಿ ಸೇಠಾಣಿ, ಹೇಗಾದ್ರೂ ಮಾಡಿ ನಿಮ್ ಹಣನ ನಾನ್ ವಾಪಸ್ ಕೊಡ್. ಅದೇನ್ ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ಜಲ್ದಿ ಮಾಡು. ನಮ್ದು ಹಾತ್ಮೆ ಪ್ಯಾಸಾ ಅನ್ನ ಇಲ್ಲ, ನಿಮ್ದು ಹಾತ್ಮೆ ಕಬ್ಬದ ಬಳೆ ಹಾಕ್ತಾವ್. ಆಯ್ತು ಸೇಠಾಣಿ, ಅವಳನ್ನ ಒದ್ದಾದ್ರೂ ವಸೂಲ್ ಮಾಡ್ತೀನಿ. ಹೋಗು ಮಾಡು ಹೋಗು. ಹರೇ ಬಾಲಾಜಿ. ಮಾಲ್ತಿ, ನೀನು ಸಾಲ ತಗೊಂಡು 7 ತಿಂಗಳಾಯ್ತು, ಇನ್ನು ಬಡ್ಡಿನೂ ಕೊಟ್ಟಿಲ್ಲ. ಆ ಸೇಟಾನಿ ಹತ್ರ ನನ್ ಮಾತು ಕೊಳ್ಳ್ ಮಾಡ್ದೆ. ನಾನೇನ್ ಮಾಡ್ಲಿ? ಈಗ ನನ್ನ ಹತ್ರ ಹಣ ಇಲ್ಲ. ಏಯ್, ಈ 420 ಕೆಲಸ ನನ್ನ ಹತ್ರ ಇಟ್ಕೋಬೇಡ. ಯು ಶಟ್ ಅಪ್ ಯು ಡೆವಿ.
ಹುಟ್ಟಿದ್ರೆ ಮುಡಿಯಕ್ ಬರ್ತೀಯ You bloody bitch! ಏನ್ ಮಾಡ್ತೀನಿ ನೋಡು. ಇನ್ ನನ್ ಕೈಲಾಗಲ್ಲ. ಅಯ್ಯೋ 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 ಮೇಷ್ಟ್ರೆ, ಒಳಗಡೆ ಜಗಳ ಆಡ್ತಾ ಇವೆ ಅಂತ ಕಾಣ್ತಾ ಇದೆ. ಹೊರಗಡೆ ಬರ್ತಾ ಇಲ್ವಲ್ಲ. ಅಯ್ಯೋ ಅಯ್ಯೋ ಮೇಷ್ಟ್ರೆ, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಹಾಗೂ ಹೆಂಡತಿ ಇಲ್ಲ. ನನ್ನ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ನನ್ನ ಹೆಂಡತಿನ ಮಗಳು ಅಂತ ತಿಳ್ಕೊಳ್ಳಿ, ಬೇರೆ ತಿಳ್ಕೋಬೇಡಿ. ಅಯ್ಯವ್ವ, ಬೇರೆ ತಿಳ್ಕೊ ಆಗಲ್ಲ. ಅಯ್ಯವ್ವ, ಅಯ್ಯೋ ಅಯ್ಯೋ ಆಗಲ್ಲ, ಇದಕ್ಕೆ ಆಗಲ್ಲ. ಇನ್ನು ಬಹಳ ಹೊತ್ತು ಉಳ್ಕೊಳ್ಳಲ್ಲ ನಾನು. ಬೇಗ ಹೋಗಿ ಅವಳಿಗೆ ಫೋನ್ ಮಾಡ್ಬಿಡಿ. ಕಡೆ ಸರಿ ನನ್ನ ಮಕ್ಕ ನೋಡ್ಬಿಡ್ಲಿ. ಮಕ್ಕಳು ಚೆನ್ನಾಗಿ ನೋಡ್ಕೋತಾಳೆ ಹೇಳ್ಬೇಕು. ಹೋಗಿ ಬೇಗ ಫೋನ್ ಮಾಡಿ. ಇನ್ನು ಬಹಳ ಹೊತ್ತು ಅಡಿಯಲ್ಲ, ಇನ್ನು ಬಹಳ ಹೊತ್ತು ಅಡಿಯಲ್ಲ. ನಾನು ಹೋಗ್ಬಿಡ್ತೀನಿ. ಬೇಗ ಹೋಗಿ ಫೋನ್ ಮಾಡಿ. ನಿಮ್ಮ ಮನೆ ಕಾಯುವಾಗ ಹೊಟ್ಟೆ ದಾಟ್ಬಿಟ್ರಲ್ರಿ, ಪ್ರಸವ ಬೇಗ ಆಗೋಲ್ಲ. ಅದನ್ನು ಬದಲು ಬೇಡ ತಾಯಿ, ಕಾಪಾಡು. ಈ ಗಂಡ ಸ್ಥಾನ ಖಂಡಿತ ಬೇಡ ತಾಯಿ. ನೋಡಿ ನೋಡಿ, ಮಾತೆ ಬಂದಿದ್ದೀನಿ ನೋಡಿ. ನೋಡಿ ಅಂದ್ರೆ ನೋಡಿ ನೋಡಿ ಅಂದ್ರೆ ಮಾತೆ ಬಂದಿದ್ದೀನಿ ನೋಡಿ ನೋಡಿ. ನೋಡಿ ಬಂದ್ಯಾ ಬಂದ್ಯಾ? ನನ್ನಿಂದ ಈ ಸಂಸಾರ ಬರ್ಸೋದಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಈ ಪ್ರಸವೇನೆ ನನ್ನಿಂದ ತಡೆಯಕ್ಕೆ ಆಗ್ತಾ ಇಲ್ಲ. ಮಾಲಿ, ನಾನು ಇಲ್ಲಿ ತುಂಬಾ ತುಳಿಯೋದಿಲ್ಲ. ಮಾಲಿ ಮಾಲಿ, ಮಕ್ಕಳು ಚೆನ್ನಾಗಿ ನೋಡ್ಕೋ. ನಾನು ಹೋಗೋ ಕಾಲ ಬಂದಿದೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಂದ್ರೆ, ಹಾಗೆಲ್ಲ ಹೇಳ್ಬೇಡಿ. ನನ್ನಿಂದ ಇಷ್ಟೆಲ್ಲ ಆಯ್ತು, ನನ್ ಬಿಟ್ಟು ಹೋಗ್ಬೇಡಿ. ಬಾಲಿ ಬಾಲಿ, ಹೆಂಗಸರು ನೋವೇನು ಅಂತ ಈಗ ನನಗೆ ಅರ್ಥವಾಗ್ತಾ ಇದೆ. ಬಾಲಿ, ಈ ಹೊರಗಿನ ವ್ಯವಹಾರದಿಂದ ನನ್ನ ಬಿಡುಗಡೆ ಮಾಡಿದ್ರೆ. ಅಳಬೇಡ ಅಳಬೇಡ ಮಾಲಿ, ಅಳಬೇಡ ಮಾಲಿ. ಹೋಗ್ಬಿಡಿದ್ರೆ ನನ್ನಿಂದ ಇಷ್ಟೆಲ್ಲ ಅನಾಹುತವಾಯ್ತು. ಹೋಗ್ಬೇಡಿ, ಬೇಡಿ. ಬೇಡ ಬೇಡ ಬೇಡ. ಮಲಿ ಮಲಿ, ಏನಕ್ಕೆ ಯಾಕೆ ತಿಳ್ಕೊಂಡೆ? ಹೇ ಮಲಿ, ನೀವು ನೀವು ಏನ್ ಬಿಡುತ್ತಾ ಇದೆಯೇ? ಸದ್ಯ ರೀ, ನಾನ್ ದೇವಿ ದರ್ಶನಕ್ಕೆ ಹೋಗಿದ್ನೇನ್ರಿ? ಇಲ್ಲ, ನಾಳೆ ಹೋಗ್ತೀನಿ ಅಂತ ಹೇಳಿದೆ. ಹೋಗ್ಬಿಟ್ಟು ಬಾ. ಗಂಡಸರ ದಬ್ಬಾಳಿಕೆ ನಡಕ್ಸು ಅಂತ ಕೇಳ್ಕೊಂಡು ಬಾ. ಅಯ್ಯೋ, ಬೇಡವೇ ಬೇಡ. ನಾನು ಹೆಂಡತಿಯಾಗಿ ಇರ್ತೀನಿ, ನೀವು ಗಂಡಾಗೇ ಇರಿ.
ಅದನ್ನು ಬದಲಾಗೋದು ಬೇಡ. ಫಾರ್ ಚೇಂಜ್ ಅದಲು ಬದಲಾದ ಹೇಗಿರುತ್ತೆ? ಹೇಗಿರುತ್ತೆ ಅಂತ ನಾನ್ ಕನಸು ಕಂಡೆ. ಆ ಕನಸಲ್ಲಿ ನೀವು ಏನಾಯ್ತು ಹೇಳ, ಒಬ್ಬಳೇ ಹೇಳ್ಬಾರ್ದಪ್ಪ, ಏನು ನನಗೂ ಹೇಳ್ಬೇಕು. ಸರಿ, ಕಿವಿಲ್ ಹೇಳು. ಹತ್ರ ಬನ್ನಿ. ಮನೆ ಮಡದಿ ಮಕ್ಕಳು ಸರಿ ಹೋದರೆ ಮಾತ್ರ ಸ್ವರ್ಗದಂತೆ ಜೀವನ ಸುಖ ಸಂಸಾರ. ಅದಲು ಬದಲು ಆದರೆ ಬಾಳಿನ ಪಾತ್ರ, ಆಗಿಂದ ಆರಂಭ ಗಂಡನ ಗ್ರಹಚಾರ. For more updates, like, comment, subscribe to our channel.